ಓಂ ಶಾಂತಿ 7 ಏಪ್ರಿಲ್ 2025 प्रातः मुरली बाप दादा मधुबन। मीठे बच्चे, सबसे अच्छा दैवी गुण है शांत रहना, अधिक आवाज में न आना, मीठा बोलना। तुम बच्चे अभी टाकी से मूवी से साइलेंस में जाते हो, इसलिए अधिक आवाज में न आओ। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಎಲ್ಲದಕ್ಕಿಂತಹ ಒಳ್ಳೆ ದೈವಿ ಗುಣ ಶಾಂತವಾಗಿರುತ್ತೆ. ಜಾಸ್ತಿ ಶಬ್ದದಲ್ಲಿ ಮಾತಲ್ಲಿ ಬರದೇ ಇರೋದು, ಮಧುರವಾಗಿ ಮಾತಾಡೋದು. ಈಗ ನಿಮ್ಮ ಮಕ್ಕಳು ಶಬ್ದದಿಂದ ಮೂವಿಯಿಂದ ಸೈಲೆನ್ಸ್ಗೆ ಹೋಗ್ತೀರಿ. ಆದ್ದರಿಂದ ಹೆಚ್ಚು ಶಬ್ದದಲ್ಲಿ बरबार्द। प्रश्न, किस मुख्य धारणा के आधार से सर्व दैवी गुण स्वतः आते जाएंगे? ಯಾವ ಮುಖ್ಯ ಧಾರಣೆಯ ಆಧಾರದ ಮೇಲೆ ಸರ್ವ ದೈವಿ ಗುಣಗಳು ಸ್ವತಃ ಬರ್ತಾ ಹೋಗುತ್ತೆ? ಯಾವ ಧಾರಣೆ ಇದ್ರೆ ಎಲ್ಲಾ ದೈವಿ ಗುಣಗಳು ಸ್ವತಃ ತಾನೇ ಬರ್ತಾ ಹೋಗುತ್ತೆ? उत्तर, मुख्य है पवित्रता की धारणा। देवताएं पवित्र है, इसलिए उनमें दैवी गुण है. ಮುಖ್ಯವಾಗಿರೋದು ಪವಿತ್ರತೆಯ ಧಾರಣೆ. ದೇವತೆಗಳು ಅಂದ್ರೆ ಪವಿತ್ರರು, ಆದ್ದರಿಂದ ಅವರಲ್ಲಿ ದೈವಿ ಗುಣಗಳಿದೆ. इस दुनिया में कोई में भी दैवी गुण नहीं हो सकते हैं. ಈ ಪ್ರಪಂಚದಲ್ಲಿ ಇದೀಗ ಯಾರಲ್ಲೂ ದೈವಿ ಗುಣಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಗುಣಗಳಿದೆ, ದೈವಿ ಗುಣಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ರಾವಣ ರಾಜ್ಯದಲ್ಲಿ ದೈವಿ ಗುಣ ಎಲ್ಲಿಂದ ಬರುತ್ತೆ? ತುಮ್ ರಾಯಲ್ ಬಚ್ಚೆ ಅವಿ ದೈವಿ ಗುಣ ಧಾರಣ ಕರ್ ರಹೆ ಹೋ. ನೀವು ರಾಯಲ್ ಮಕ್ಕಳು, ಶ್ರೇಷ್ಠ ತಂದೆಯ ಶ್ರೇಷ್ಠ ಮಕ್ಕಳು, ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ತಾ ಇದ್ದೀರಿ. ಮುಖ್ಯವಾಗಿರೋದು ಪವಿತ್ರತೆ. ಪವಿತ್ರತೆ ಸರ್ವ ದೈವಿ ಗುಣಗಳ ತಾಯಿ. ಇನ್ನೆಲ್ಲ ಗುಣಗಳು ತಾನೇ ಬರ್ತಾ ಹೋಗುತ್ತೆ. ಪವಿತ್ರತೆ ಅಂದ್ರೆ ಬರೀ ಬ್ರಹ್ಮಚರ್ಯ ಒಂದೇ ಅಲ್ಲ, ಸಂಕಲ್ಪ ಸ್ವಪ್ನದವರೆಗೂ ಏನೆಲ್ಲ ಬಾಬೋರು ಪವಿತ್ರತೆಯ ಆಳ ವಿಸ್ತಾರ ಹೇಳ್ತಾರೆ, ಆ ಪವಿತ್ರತೆಯ ಧಾರಣೆ ಎಷ್ಟಿರುತ್ತೋ ಸ್ವತಃ ದೈವಿ ಗುಣಗಳು ತಾನೇ ಬರ್ತಾ ಹೋಗುತ್ತೆ. ಗೀತ್, ಬೋಲಾ ನಾಚ್ ಸೆ ನಿರಾಲ और कोई नहीं. ओम शांति. अभी बच्चे समझते हैं कि बिगड़ी को बनाने वाला एक ही है. भक्ति मार्ग में अनेकों के पास जाते हैं, कितनी तीर्थ यात्राएं आदि करते हैं. ಮುರಳಿಯಲ್ಲಿ ಹಾಡಾಗಿದೆ, ಬೋಲಾನಾಥ ಎಲ್ಲರಿಗಿಂತ ಭಿನ್ನ, ಅವರು ಹಾಳಾಗಿರೋದನ್ನ ಸರಿ ಮಾಡೋರು, ಹಾಳಾಗಿರೋದನ್ನ ಸರಿ ಮಾಡೋರು. ಬಿಗಡಿಕೋ ಬನಾನೆ ವಾಲ ಒಬ್ರೇನೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಹಾಳಾಗಿರೋದನ್ನ ಸರಿ ಮಾಡೋರು ಒಬ್ರೆ. ಭಕ್ತಿ ಮಾರ್ಗದಲ್ಲಿ ಅನೇಕರ ಹತ್ರ ಹೋಗ್ತಾರೆ, ಎಷ್ಟು ತೀರ್ಥ ಯಾತ್ರೆಗಳು ಮುಂತಾದವುಗಳನ್ನ ಮಾಡ್ತಾರೆ. ಬಿಗಡಿಕೋ ಬನಾನೆ ವಾಲ ಪತಿತೋಂಕೋ ಪಾವನ್ ಬನಾನೆ ವಾಲ ತೋ ಏಕ್ ಹಿ ಹೇ. ಹಾಳಾಗಿರೋರನ್ನ ಸರಿ ಮಾಡೋರು. ಹಾಳಾಗಿರೋದು ಅಂದ್ರೆ ವಿಕಾರಿಗಳು, ಪತಿತರು, ಯಾವುದೇ ಗುಣಶಕ್ತಿಗಳನ್ನ ಕಳ್ಕೊಂಡು ನಿರ್ಬಲರಾಗಿರೋರು ಹಾಳಾಗಿರೋದು. ಅವರನ್ನ ಪತಿತರನ್ನ ಪಾವನ ಮಾಡೋರು ಒಬ್ರೆ. ಸದ್ಗತಿ ದಾತ, ಗೈಡ್, ಲಿಬ್ರೇಟರ್ ಅವರು ಒಬ್ರೇ ಆಗಿದ್ದಾರೆ. अब ये गायन है, परंतु अनेक मनुष्य अनेक धर्म मठ पंथ शास्त्र होने कारण अनेक रास्ते ढूंढते रहते हैं. ಈಗ ಗಾಯನ ಇದೆ, ಆದರೆ ಇವತ್ತು ಅನೇಕ ಮನುಷ್ಯರು, ಅನೇಕ ಮತ, ಅನೇಕ ಮಠಪಂಥಗಳು, ಶಾಸ್ತ್ರಗಳಿರೋ ಕಾರಣ ಅನೇಕ ಮಾರ್ಗಗಳನ್ನ ಹುಡುಕ್ತಾ ಇರ್ತಾರೆ ಮನುಷ್ಯರು. ಸುಖ ಶಾಂತಿಗೋಸ್ಕರ ಎಷ್ಟೊಂದು ಸತ್ಸಂಗಗಳಿಗೆಲ್ಲ ಹೋಗ್ತಾರೆ. जो नहीं जाते वो ಮಾಯಾವಿ ಮಸ್ತಿ ಮೇ ಮಸ್ತ್ ರೇತೆ. ಇನ್ ಕೆಲವರಾದ್ರೂ ಕೆಲವು ಸತ್ಸಂಗಗಳಿಗಾದ್ರೂ ಹೋಗ್ತಾರೆ, ಆದ್ರೆ ಇನ್ ಕೆಲವರಂತೂ ಮಾಯಾವಿ ನಶೆಯಲ್ಲಿ ಮಸ್ತರಾಗಿರ್ತಾರೆ. ತಿಂದು ಕುಡಿದು
ಅದೇ ಬೇರೆ ಬೇರೆ ವಿಕಾರಗಳ ಮಸ್ತಿಯಲ್ಲಿ ಮಸ್ತರಾಗಿರ್ತಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಇದೀಗ ಕಲಿಯುಗದ ಅಂತಿಮ ಸಮಯ ಇದು. ಮನುಷ್ಯರಿಗೆ ಗೊತ್ತಿಲ್ಲ ಸತ್ಯುಗ ಯಾವಾಗಿರುತ್ತೆ, ಅಭಿ ಕ್ಯಾ ಹೈ. तो कोई बच्चा भी समझ सकता है, नई दुनिया में सुख, पुरानी दुनिया में जरूर दुख होता है. ಬಾಬೆ ಹೇಳ್ತಾರೆ ಇವಾಗ ಏನಿದೆ ಮೊದ್ಲು ಏನಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ವಾಸ್ತವಿಕವಾಗಿ ಇವಾಗ ಏನಿದೆ ಅನ್ನೋದನ್ನ ಒಂದು ಸಣ್ಣ ಮಗುಗೂ ಅರ್ಥ ಆಗುತ್ತೆ. ಇವತ್ತು ಈ ಕಲಿಯುಗದ ಲಕ್ಷಣಗಳನ್ನ ನೋಡಿದ್ರೆ ಹೊಸ ಜಗತ್ತಲ್ಲಿ ಸುಖ ಇದೆ, ಹಳೆ ಜಗತ್ತಲ್ಲಿ ಅವಶ್ಯಕವಾಗಿ ದುಃಖ ಇದೆ. ಇದೀಗ ಹಳೆ ಜಗತ್ತಲ್ಲಿ ಅನೇಕ ಮನುಷ್ಯರಿದ್ದಾರೆ, ಅನೇಕ ಧರ್ಮಗಳಿದೆ. ತುಮ್ ಕೋಯಿ ಕೋ ಭಿ ಸಮಜಾ ಸಕ್ತೆ ಹೋ, ಏ ಕಲಿಯುಗ್ ಸತ್ಯುಗ್ ಪಾಸ್ಟ್ ಹೋ ಗಯಾ ಹೈ. ಈಗ ನಿಮ್ಮ ಮಕ್ಕಳು ಯಾರಿಗ್ ಬೇಕಾದ್ರೂ ಇದನ್ನ ತಿಳಿಸ್ಕೊಡ್ಬೋದು. ಇದೀಗ ಇರೋದು ಕಲಿಯುಗ. ಸತ್ಯುಗ ಇತ್ತು, ಅದೀಗ ಪಾಸ್ಟ್ ಕಳೆದೋಗಿದೆ ಅದು. वहां एक ही आदि सनातन देवी देवता धर्म था और कोई धर्म नहीं था. ಅಲ್ಲಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಅನ್ಯ ಯಾವುದೇ ಧರ್ಮಗಳು ಇರಲಿಲ್ಲ. बाबा ने बहुत बार समझाया, फिर भी समझाते. जो आए उनको नई दुनिया और पुरानी दुनिया का फर्क दिखाना चाहिए. ಬಾಬಾ ಹೇಳ್ತಾರೆ, ಬಹಳಷ್ಟು ಸಲ ಬಾಬಾ ಅವರು ತಿಳಿಸ್ಕೊಟ್ಟಿದ್ದಾರೆ, ಈಗಲೂ ತಿಳಿಸ್ಕೊಡ್ತಾರೆ. ಯಾರೇ ಬರ್ಲಿ ಅವರೆಲ್ಲರಿಗೂ ಹೊಸ ಜಗತ್ತು ಹಳೆ ಜಗತ್ತಿನ ಅಂತರವನ್ನ ತೋರಿಸ್ಬೇಕು ಅಲ್ವಾ. ಕ್ಯಾ ಭಿ ಕಹೆ, कोई 10,000 वर्ष आयु कहते, कोई 30,000 वर्ष आयु कहते, अनेक मते है ना. अब उनके पास तो है ही शास्त्रों की मत. ಯಾರು ಏನಾದ್ರೂ ಹೇಳಿ, ಯಾರೇನು ಓದಿದಾರೋ ಕೇಳಿದಾರೋ ತಿಳ್ಕೊಂಡಿದಾರೋ, ಒಬ್ರು ಹೇಳ್ತಾರೆ ಇನ್ನು 10,000 ವರ್ಷ ಇದೆ, ಒಬ್ರು ಹೇಳ್ಬೋದು 30,000 ವರ್ಷ ಇದೆ, ಅನೇಕ ಮತಗಳಿದೆ. ಬಾಬಾ ಹೇಳ್ತಾರೆ ಅವ್ರ ಹತ್ರ ಎಲ್ಲರ ಹತ್ರ ಇರೋದು ಶಾಸ್ತ್ರಗಳ ಮತ. ಅನೇಕ ಶಾಸ್ತ್ರಗಳು, ಅನೇಕ ಮತ, ಮನುಷ್ಯರ ಮತ ಅದು. ಶಾಸ್ತ್ರ भी लिखतो तो ಮನುಷ್ಯ ಹೇನಾ. ಶಾಸ್ತ್ರಗಳು ಮನುಷ್ಯರೇ ಬರ್ದಿರೋದು, ಅದು ಮನುಷ್ಯ ಮತನೇ ಅಲ್ವಾ. ದೇವತಾ और कोई शास्त्र नहीं लिखते. सत्युग में देवी देवता धर्म होता है. ದೇವತೆಗಳಿರೋ ಹತ್ರ ಯಾವುದೇ ಶಾಸ್ತ್ರಗಳು ಇರೋದಿಲ್ಲ. सत्युगದಲ್ಲಿ देवी देवता धर्म इरुत्ते. उनको मनुष्य भी नहीं कहा जा सकता. तो जब कोई मित्र संबंधी आदि मिलते हैं उनको बैठ ये सुनाना चाहिए. ಬಾಬಾ ಹೇಳ್ತಾರೆ ದೇವತೆಗಳನ್ನ ಮನುಷ್ಯರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ, ನಿಮ್ಗೆ ಯಾರಾದ್ರೂ ಮಿತ್ರರು ಸಂಬಂಧಿಕರು ಮುಂತಾದವರು ಯಾರೇ ಸಿಗ್ತಾರೆ, ಕುತ್ಕೊಂಡು ಅವ್ರಿಗೆ ಇದನ್ನ ತಿಳಿಸ್ಕೊಡ್ಬೇಕು. ಇದು ವಿಚಾರ ಮಾಡೋ ಮಾತಿದು. ಹೊಸ ಜಗತ್ತಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತೆ, ಹಳೆ ಜಗತ್ತಲ್ಲಿ ಎಷ್ಟೊಂದು ವೃದ್ಧಿಯಾಗಿದೆ. ಸತ್ಯುಗ್ ಮೇ ಸಿರ್ಫ್ ಏಕ್ ದೇವತಾ ಧರ್ಮ ತಾ, ಮನುಷ್ಯ ಭಿ ತೋಡೆ ತೆ. ಸತ್ಯಯುಗದಲ್ಲಿ ಒಂದೇ ದೇವತಾ ಧರ್ಮ ಇತ್ತು, ಮನುಷ್ಯರು ಜನಸಂಖ್ಯೆನೂ ಕಮ್ಮಿ ಇತ್ತು. ದೈವಿ ಗುಣ ಇದ್ದಂತಹ ದೇವತೆಗಳಿದ್ರಲ್ಲಿ. ಮನುಷ್ಯ ಮೇ ನಹಿ ಹೋತೆ ಹೇ, ದೈವಿ ಗುಣಗಳು ಮನುಷ್ಯರಲ್ಲಿರೋದಿಲ್ಲ, ದೈವಿ ಗುಣಗಳು ದೇವತೆಗಳಲ್ಲಿದೆ. तब तो मनुष्य जाकर देवताओं के आगे नमस्ते करते हैं ना. ಅವರಿಗೂ ಮನುಷ್ಯರಿಗೂ ಅಂತರ ಇರೋದ್ರಿಂದನೇ ಮನುಷ್ಯರು ಹೋಗಿ ದೇವತೆಗಳ ಮುಂದೆ ನಮಸ್ಕಾರ ಮಾಡ್ತಾರೆ, ದೇವತೆಗಳ ಮಹಿಮೆ ಹಾಡ್ತಾರೆ. ಜಾನ್ತೆ ಹೇ ವ ಸ್ವರ್ಗವಾಸಿ ಅಮ್ ನರಕವಾಸಿ ಕಲಿಯುಗವಾಸಿ ಹೇ. ಮನುಷ್ಯರಿಗೆ ಇದು ಗೊತ್ತಿದೆ, ದೇವತೆಗಳು ಅಂದ್ರೆ ಸ್ವರ್ಗವಾಸಿಗಳು, ನಾವು ನರಕವಾಸಿ ಕಲಿಯುಗವಾಸಿಗಳು ಅಂತ ಗೊತ್ತಿದೆ. ಮನುಷ್ಯೋಮೆ ದೈವಿ ಗುಣ ಹೋನ ಸಕೆ. ಇವತ್ತಿನ ಮನುಷ್ಯರಲ್ಲಿ, ದ್ವಾಪರಯುಗದ ನಂತರ ಎಲ್ಲರೂ ಮನುಷ್ಯರೇ ಅಲ್ವಾ, ಮನುಷ್ಯರಲ್ಲಿ ದೈವಿ ಗುಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. कोई कहे फलाने में बहुत अच्छे दैवी गुण है, बोलो नहीं, दैवी गुण होते हैं देवता में क्योंकि वह पवित्र है. ಯಾರಾದ್ರೂ ನಿಮಗೆ ಕೆಲವೊಮ್ಮೆ ಹೇಳ್ತಾರೆ, ಆ ಅಕ್ಕವರಲ್ಲಿ ಆ ಅಣ್ಣವರಲ್ಲಿ ತುಂಬಾ ಒಳ್ಳೆ ದೈವಿ ಗುಣ ಇದೆ, ದೈವಿ ಪುರುಷರವರು ಅಂತ ಹೇಳ್ಬೋದು. ಅವ್ರಿಗೆ ಹೇಳಿ, ದೈವಿ ಗುಣ ಇಲ್ಲಿ ಯಾರಲ್ಲೂ ಇರಕ್ಕೆ ಸಾಧ್ಯ ಇಲ್ಲ. ಗುಣಗಳಿದೆ, ಆದ್ರೆ ದೈವಿ ಗುಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೈವಿ ಗುಣ ಎಲ್ಲಿರುತ್ತೆ ಅಂದ್ರೆ, ಎಲ್ಲಿ ಪವಿತ್ರತೆ ಇರುತ್ತೋ ಅಲ್ಲಿ ದೈವಿ ಗುಣ ಇರುತ್ತೆ. ಇಲ್ಲಿ ಗುಣ ಇದೆ, ದುರ್ಗುಣ ಇದೆ, ಮಿಕ್ಸ್ ಇದೆ ಮನುಷ್ಯರಲ್ಲಿ. ಇದು ಮನುಷ್ಯರ ಗುಣ, ಆದ್ರೆ ದೈವಿ ಗುಣ ಅಂದ್ರೆ ದೈವಿ ಗುಣ ಅದು, ಅದರಲ್ಲಿ ಯಾವುದು ಬೇರೆ ಮಿಕ್ಸ್ ಇಲ್ಲ ಅದರಲ್ಲಿ.
यहाँ पवित्र न होने कारण कोई में दैवी गुण हो न सके क्योंकि आसुरी ರಾವಣ ರಾಜ್ಯ है ना. ಇಲ್ಲಿ ಪವಿತ್ರರು ಇಲ್ಲದೆ ಇರೋ ಕಾರಣ ಯಾವುದೇ ದೈವಿ ಗುಣ ಇಲ್ಲ. ಏಕೆಂದ್ರೆ ಅಸುರಿ ರಾವಣ ರಾಜ್ಯ ಇದು. नए झाड़ में दैवी गुण वाले देवताएं रहते फिर झाड़ पुराना होता है. ಹೊಸ ವೃಕ್ಷದಲ್ಲಿ ದೈವಿ ಗುಣ ಇರೋ ದೇವತೆಗಳಿರ್ತಾರೆ. ಬಾಬಾ ಹೇಳ್ತಾರೆ ಈ ವೃಕ್ಷ ಹಳೇದಲ್ವ ಇದು, ಈ ಯುಗ ಹಳೆ ಯುಗ ಇದು. ರಾವಣ ರಾಜ್ಯದಲ್ಲಿ ದೈವಿ ಗುಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತೆಗಳ ಪ್ರವೃತ್ತಿ ಮಾರ್ಗ ಇತ್ತು. ಪ್ರವೃತ್ತಿ ಮಾರ್ಗ ವಾಲಿಂಕಿ ಹಿ ಮಹಿಮಾ ಗಾಯಿ ಜಾತಿ. ಪ್ರವೃತ್ತಿ ಮಾರ್ಗದವ್ರದೇ ಮಹಿಮೆಯನ್ನ ಮಾಡಲಾಗುತ್ತೆ. ಸತ್ಯುಗದಲ್ಲಿ ನಾವು ಪವಿತ್ರ ದೇವಿ ದೇವತೆಗಳಿದ್ವಿ. ಸನ್ಯಾಸಿ ಮಾರ್ಗ ಇರ್ಲಿಲ್ಲ ಅಲ್ಲಿ. ಸನ್ಯಾಸಿ ಧರ್ಮ, ಸನ್ಯಾಸಿ ಮಾರ್ಗ ಅಲ್ಲಿ ಯಾವುದು ಇರೋದಿಲ್ಲ. कितने पॉइंट्स मिलती है परंतु सभी पॉइंट्स किसकी बुद्धि में रह न सके. ಬಾಬಾ ಅವರು ಎಷ್ಟೊಂದು ಪಾಯಿಂಟ್ಸ್ ಅನ್ನ ಹೇಳ್ತಾರೆ, ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಆದ್ರೆ ಎಲ್ಲಾ ಪಾಯಿಂಟ್ಸು ಎಲ್ಲರ ಬುದ್ಧಿಯಲ್ಲೂ ಕುತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪಾಯಿಂಟ್ಸ್ ಭೂಲ್ ಜಾತಿ ಇಸಿಲಿಯೇ ಫೇಲ್ ಹೋತೆ. ಬಾಬಾ ಹೇಳಿದ ಪಾಯಿಂಟ್ಸ್ಗಳು ಸಮಯದಲ್ಲಿ ಮರ್ತೋಗುತ್ತೆ, ಅದಕ್ಕೋಸ್ಕರ ಫೇಲ್ ಆಗ್ತೀರಿ. ದೈವಿ ಗುಣ ಧಾರಣ ನಹಿ ಕರ್ತೆ ಏಕ್ ಹಿ ದೈವಿ ಗುಣ ಅಚ್ಚಾ ಹೇ. ಬಾಬಾ ಹೇಳ್ತಾರೆ ದೈವಿ ಗುಣ ಧಾರಣೆನೂ ಆಗೋದಿಲ್ಲ. ಬುದ್ಧಿಯಲ್ಲಿ ಪಾಯಿಂಟ್ಸ್ ಇಲ್ಲ, ಮರ್ತೋಗುತ್ತೆ ಅಂದ್ರೆ ದೈವಿ ಗುಣನೂ ಧಾರಣೆ ಆಗೋದಿಲ್ಲ. ಒಂದು ದೈವಿ ಗುಣ ತುಂಬಾ ಒಳ್ಳೇದು. ಯಾವುದು? ಜಾಸ್ತಿ ಕೊಯ್ಸೆ ನ ಬೋಲ್ನಾ ಮೀಠಾ ಬೋಲ್ನಾ. ಶಾಂತವಾಗಿರೋ ದೈವಿ ಗುಣ ತುಂಬಾ ಒಳ್ಳೇದು. ಜಾಸ್ತಿ ಯಾರ ಹತ್ರನೂ ಮಾತಾಡದೇ ಇರೋದು. ಎಷ್ಟು ಅವಶ್ಯಕ ಏನ್ ಮಾತಾಡ್ತೀರಿ ಅದನ್ನ ಮಧುರವಾಗಿ ಮಾತಾಡೋದು, ಕಡಿಮೆ ಮಾತಾಡಬೇಕು. क्योंकि तुम बच्चों को टाकी से ಮೂವಿ से ಸೈಲೆನ್ಸ್ ಮೇ ಜಾನಾ ಹೈ. ಯಾಕೆ ಅಂದ್ರೆ ನಿಮ್ಮ ಮಕ್ಕಳು ಶಬ್ದದಿಂದ ಮೂವಿ, ಸೂಕ್ಷ್ಮವತನದ ಫರಿಷ್ಠೆಗಳು. ಮೂವಿಯಿಂದ ಮತ್ತೆ ಸೈಲೆನ್ಸ್, ನಿರಾಕಾರಿ ಅಶರೀರಿ ಅನಾದಿ ಸ್ಥಿತಿಗೆ ಹೋಗ್ಬೇಕು. तो टाकी को बहुत कम करना चाहिए. ಮಾತು ತುಂಬಾ ಕಡಿಮೆ ಮಾಡಬೇಕು. ನೋಡಿ, ಮಾತು ಕಡಿಮೆ ಆಗಿದೆಯಾ, ಮಾತು ಜಾಸ್ತಿ ಆಗಿದೆಯಾ? ಮಾತು ಕಡಿಮೆ ಆಟೋಮೆಟಿಕ್ ಆಗ್ಬಿಡುತ್ತೆ. ಏಕೆಂದ್ರೆ ಎಲ್ಲಿ ಪವಿತ್ರತೆ ಬರುತ್ತೆ ಅಲ್ಲಿ ಶಾಂತವಾಗಿರೋ ದೈವಿ ಗುಣನೂ ಬರುತ್ತೆ. जो बहुत थोड़ा धीरे से बोलते तो समझ से रॉयल घर का है, मुख से सदैव रतन निकले. ನೋಡಿ, ಯಾರು ಕಡಿಮೆ ನಿಧಾನವಾಗಿ ಎಲ್ಲಿ ಎಷ್ಟು ವಾಯ್ಸಲ್ಲಿ ಮಾತಾಡಬೇಕು ಇದೆಲ್ಲ ಯಾರು ಮಾಡ್ತಾರೆ ಅವರನ್ನು ನೋಡಿದ್ರೆ ಬೇರೆಯವರಿಗೂ ಅನ್ಸುತ್ತೆ ಇವ್ರು ಯಾರೋ ರಾಯಲ್ ಪರಿವಾರದವರು. ಅಂತಹ ಮಕ್ಕಳ ಬಾಯಿಂದ ಸದಾ ರತ್ನಗಳೇ ಬರುತ್ತೆ, ವ್ಯಾಲ್ಯೂಬಲ್ ಮಾತುಗಳಷ್ಟೇ ಬರುತ್ತೆ. ಸನ್ಯಾಸಿ ಅಥವಾ कोई भी हो उनको नई और पुरानी दुनिया का ಕಾಂಟ್ರಾಸ್ಟ್ बताना चाहिए. ಸನ್ಯಾಸಿ ಅಥವಾ ಯಾರೇ ಆಗಲಿ ಎಲ್ಲರಿಗೂ ಹೊಸ ಜಗತ್ತು ಹಾಗೂ ಹಳೆ ಜಗತ್ತಿನ ಅಂತರ ವ್ಯತ್ಯಾಸವನ್ನ ತಿಳಿಸ್ಕೊಡ್ಬೇಕು. ಸತ್ಯಯುಗದಲ್ಲಿ ದೈವಿ ಗುಣ ಇರೋ ದೇವತೆಗಳಿದ್ರು, ಅದು ಪ್ರವೃತ್ತಿ ಮಾರ್ಗ ಇತ್ತು. तुम सन्यासियों का धर्म ही अलग है फिर भी ये तो समझते हो ना, नई सृष्टि सतो प्रधान होती है अभी तमो प्रधान है. ಬಾಬಾ ಹೇಳ್ತಾರೆ ಸನ್ಯಾಸಿ ಧರ್ಮನೇ ಬೇರೆ, ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಹೊಸ ಸೃಷ್ಟಿ ಅಂದ್ರೆ ಅದು ಸತೋ ಪ್ರಧಾನವಾಗಿರುತ್ತೆ, ಇದು ಹಳೇದು ತಮೋ ಪ್ರಧಾನ. ಇದು ಆತ್ಮ ತಮೋ ಪ್ರಧಾನ ಇದೆ ಅಂದ್ರೆ ಶರೀರನು ತಮೋ ಪ್ರಧಾನವಾಗಿರದೇ ಸಿಗುತ್ತೆ. ಇದೀಗ ಪತೀತ ಜಗತ್ತು, ಸಬ್ಕೋ ಪತೀತ್ ಕಹೆಂಗೆ. ಇಲ್ಲಿ ಎಲ್ಲರೂ ಪತೀತರೇನೆ, ಯಾರೊಬ್ರು ಇಲ್ಲಿ ಪಾವನರಿಲ್ಲ. पावन सतो प्रधान दुनिया वही नई दुनिया सो पुरानी होती है. ಅದು ಪಾವನ ಸತೋ ಪ್ರಧಾನ ಜಗತ್ತು. ನೋಡಿ, ಬಾಬಾ ಅವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬುದ್ಧಿಯಿಂದ ಹೋಗ್ತಾ ಹೋಗ್ಬೇಕು. ಎಷ್ಟು ಸಲ ನೆನ್ಪು ಮಾಡಿಸ್ತಾರಲ್ಲ ಮಕ್ಕಳೇ, ಅದು ನಿಮ್ದು ಸತೋ ಪ್ರಧಾನ ಜಗತ್ತು. ಆ ಹೊಸ ಜಗತ್ತು ಇದೀಗ ಹಳೇದಾಗಿದೆ. ಈ ಸಮಯದ ಎಲ್ಲ ಮನುಷ್ಯಾತ್ಮರು ನಾಸ್ತಿಕರು. ಇಸಿಲಿಯೇ ಹಂಗಾಮೆ. ನಾಸ್ತಿಕರಾಗಿರೋದ್ರಿಂದ ಹೊಡೆದಾಡೋದು, ಜಗಳ ಮಾಡೋದು, ಗಲಾಟೆ ಮಾಡೋದು ಏನೆಲ್ಲ ನಡೀತಾ ಇದೆ ಅಲ್ವಾ. ಅನಾಥರು धनी को न जानने के कारण आपस में लड़ते झगड़ते रहते हैं.
ಮಾಲೀಕ ಯಾರು, ನಮ್ಮ ತಂದೆ ಯಾರು ಗೊತ್ತಿಲ್ಲದೆ ಇರೋ ಕಾರಣ ಪರಸ್ಪರ ಒಡೆದಾಡೋದು, ಜಗಳ ಮಾಡೋದು ಮಾಡ್ತಾ ಇರ್ತಾರೆ. ರಚಯಿತ ರಚನೆಯನ್ನ ತಿಳ್ಕೊಳ್ಳದೆ ಇರೋ ಕಾರಣ ಏನಾಗಿದ್ದಾರೆ ನಾಸ್ತಿಕರು. ಯಾರು ರಚಯಿತ ರಚನೆಯನ್ನ ತಿಳ್ಕೊಂಡಿದ್ದಾರೆ ಅವರಿಗೆ ಆಸ್ತಿಕರು ಅಂತ ಕರೀಲಾಗುತ್ತೆ. ನೋಡಿ, ಇವತ್ತು ಮನುಷ್ಯರು, ಮಕ್ಕಳು ಪರಸ್ಪರ ಜಗಳ ಮಾಡ್ತಾ ಇದ್ರೆ, ಒಡೆದಾಡ್ತಾ ಇದ್ರೆ ಯಾರು ನೋಡಿ ಏನ್ ಕೇಳ್ತಾರೆ? ನಿಮ್ಮ ಮನೇಲಿ ಯಾರು ಕೇಳೋರು ದೊಡ್ಡವ್ರು ಇಲ್ವಾ? ಇಲ್ಲಿ ದೊಡ್ಡವರು ಇದ್ದಾರೆ ಬಾಬೋರು, ಆದ್ರೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲದೆ ಮನುಷ್ಯರು ಎಲ್ಲ ನಾವೇ, ನನ್ನಿಂದನೇ ಅಂತ ಹೇಳಿ ಒಡೆದಾಡೋದು, ಜಗಳ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ನಾಸ್ತಿಕರು. ಸನ್ಯಾಸ್ ಧರ್ಮ ವಾಲೆ ತೋ ನೈ ದುನಿಯಾ ಕೋ ಜಾನ್ತೆ ಹಿ ನಹಿ ತೋ ವಹಾ ಆತೆ ಹಿ ನಹಿ. ಸನ್ಯಾಸಿ ಧರ್ಮದವರು ಹೊಸ ಜಗತ್ತನ್ನ ತಿಳ್ಕೊಂಡೇ ಇಲ್ಲ ಅವರು, ಮತ್ತೆ ಅವರು ಆ ಹೊಸ ಜಗತ್ತಲ್ಲಿ ಬರೋದು ಇಲ್ಲ. ಬಾಬಾ ಹೇಳ್ತಾರೆ ಎಲ್ಲ ಆತ್ಮಗಳು ತಮೋ ಪ್ರಧಾನರು. ಹಾಗಾದ್ರೆ ಮತ್ತೆ ಪುನಃ ಎಲ್ಲ ಆತ್ಮಗಳನ್ನ ಯಾರು ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ? ಅಥವಾ ಬಾಪ್ ಹಿ ಬನಾ ಸಕ್ತೆ ಹೇ, ಅದನ್ನ ತಂದೆನೇ ಮಾಡ್ಲಿಕ್ಕೆ ಸಾಧ್ಯ. ಸತೋ ಪ್ರಧಾನ್ ದುನಿಯಾ ಮೇ ತೋಡೆ ಮನುಷ್ಯ ಹೋತೆ. ಸತೋ ಪ್ರಧಾನ ಜಗತ್ತಲ್ಲಿ ಜನಸಂಖ್ಯೆ ಕಮ್ಮಿ ಇರುತ್ತೆ, ಬಾಕಿ ಎಲ್ಲರೂ ಮುಕ್ತಿಧಾಮದಲ್ಲಿ ಇರ್ತಾರೆ. ಬ್ರಹ್ಮ ತತ್ವ ಎಲ್ಲಿ ಎಲ್ಲ ಆತ್ಮಗಳು ನಿವಾಸ ಮಾಡ್ತಾರೆ, ಅದಕ್ಕೆ ಹೇಳಲಾಗುತ್ತೆ ಬ್ರಹ್ಮಾಂಡ. ಆತ್ಮ ಅವಿನಾಶಿ, ये अविनाशी नाटक है जिसमें सभी आत्माओं का पार्ट है. ಇದು ಅವಿನಾಶಿ ನಾಟಕ. ಇದು ಇಲ್ಲಿ ಎಲ್ಲ ಆತ್ಮಗಳದ್ದು ಪಾರ್ಟ್ ಇದೆ. ನಾಟಕ ಎಲ್ಲಿಂದ ಶುರು ಆಯ್ತು? ಕವಿ ಕೊಯ್ ಬತಾ ನ ಸಕೆ. ಇದನ್ನ ಯಾರು ಹೇಳಕ್ ಸಾಧ್ಯ ಇಲ್ಲ. ಎಲ್ರು ಕೇಳ್ತಲ್ಲ ಯಾವಾಗ ಶುರು ಆಯ್ತು, ಯಾವಾಗ ಮುಗಿಯುತ್ತೆ? ಇದು ಅನಾದಿ ಡ್ರಾಮಾ. ಇದು ಮುಗಿಯೋದೇ ಇಲ್ಲ, ನಿರಂತರವಾಗಿ ನಡೆಯುತ್ತೆ. ನೋಡಿ, ಶುರು ಎಲ್ಲ ಆಯ್ತು, ಮುಗಿಯುತ್ತೆಲ್ಲಿ? ಬೆಳಗಿಂದ ಶುರು ಆಯ್ತಾ, ರಾತ್ರಿ ಶುರು ಆಯ್ತಾ? ಆದ್ರೆ ಹೇಳೋದು ಬೆಳಗ್ಗೆ ದಿನದ ಆರಂಭ, ಹಾಗೆ ಸತ್ಯುಗ ಆರಂಭ, ಕಲಿಯುಗ ಕೊನೆ. ಮತ್ತೆ ಎಲ್ಲಿ ಕೊನೆ ಇದೆ ಅಲ್ಲಿ ಆರಂಭ ಇದ್ದೇ ಇದೆ. ಅದರಿಂದ ಇದು ಅನಾದಿ. ಇದು बाप को सिर्फ पुरानी दुनिया को नई बनाने के लिए आना पड़ता है. ऐसा नहीं कि बाप नई सृष्टि रचते हैं. ಬಾಬೋರು ಕೇವಲ ಹಳೆ ಜಗತ್ತನ್ನ ಹೊಸದನ್ನಾಗಿ ಮಾಡಕ್ ಬರ್ಬೇಕಾಗತ್ತೆ, ಅಥವಾ ಪರಿವರ್ತನೆ ಮಾಡಕ್ ಬರ್ಬೇಕಾಗತ್ತೆ. ಹಂಗಂತೂ ಸಾಧ್ಯ ಇಲ್ಲ. ಹೊಸ ಸೃಷ್ಟಿಯನ್ನೇ ರಚನೆ ಮಾಡ್ತಾರೆ, ಆ ತರ ಇಲ್ಲ. ಯಾವಾಗ ಪತೀತರು ಅವಾಗ ಎಲ್ಲರೂ ಕರೀತಾರೆ ಪತೀತ ಪಾವನ ಬಾಂತ. ಸತ್ಯುಗದಲ್ಲಿ ಯಾರು ಕರೆಯೋದಿಲ್ಲ. ಏಹಿ ಪಾವನ್ ದುನಿಯಾ, ಏಕೆಂದ್ರೆ ಅದು ಪಾವನ ಜಗತ್ತಲ್ಲಿ ಎಲ್ಲರೂ ಪಾವನವಾಗಿರೋರೇ ಇರ್ತಾರೆ. ರಾವಣ ಪತೀತ ಮಾಡ್ತಾನೆ, ಪರಂಪಿತ ಪರಮಾತ್ಮ ಬಂದು ಪತೀತರನ್ನ ಪಾವನ ಮಾಡ್ತಾರೆ. ಆದ ಜರೂರ್ ಕಹೆಂಗೆ. ಇಬ್ರದ್ದು ಅರ್ಧ ಅವಧಿ ಅಲ್ಲ, ಅರ್ಧ ಕಲ್ಪ ರಾಮರಾಜ್ಯ, ಅರ್ಧ ಕಲ್ಪ ರಾವಣ ರಾಜ್ಯ. ಅರ್ಧ ಕಲ್ಪ ಬ್ರಹ್ಮನ ಹಗಲು ಸತ್ಯುಗ ತ್ರೇತಾಯುಗ, ಅರ್ಧ ಕಲ್ಪ ಬ್ರಹ್ಮನ ರಾತ್ರಿ. ಈಕ್ವಲ್ ಸಮಭಾಗ, ಅದು ಅರ್ಧ. ಜ್ಞಾನ ಸೆ ದಿನ್ ಹೋತಾ ವಹಾ ಅಜ್ಞಾನ ಏನೆ. ಜ್ಞಾನ ಅಂದ್ರೆ ಹಗಲು, ಅಲ್ಲಿ ಅಜ್ಞಾನ ಅನ್ನೋ ಕತ್ತಲೇನೆ ಇರೋದಿಲ್ಲ. ಭಕ್ತಿ ಮಾರ್ಗ ಅಂಧಕಾರದ ಮಾರ್ಗ, ಅಜ್ಞಾನದ ಮಾರ್ಗ ಅದು. ದೇವತೆಗಳೇ ಪುನರ್ಜನ್ಮ ತಗೊಳ್ತಾ ಮತ್ತೆ ಅಂಧಕಾರದಲ್ಲಿ ಬರ್ತಾರೆ. ಇಸಿಲಿಯೇ ಈ ಸಿಡಿ ಮೇ ದಿಖಾಯಾ ಹೈ. ಅದನ್ನ ಹೆಂಗ್ ತೋರಿಸಿದೆ? ಯಾವ ಚಿತ್ರದಲ್ಲಿ? 84 ಜನ್ಮಗಳ ಮೆಟ್ಲಿನ ಚಿತ್ರದಲ್ಲಿ ತೋರಿಸಿದೆ. ಭಾರತದ ಉತ್ಥಾನ ಹಾಗೂ ಪತನ. ಮನುಷ್ಯರು ಹೇಗೆ ಸತೋ ಪ್ರಧಾನ ಇದ್ದವರು ಸತೋ ರಜೋ ತಮೋದಲ್ಲಿ ಬರ್ತಾರೆ. ಅಭಿ ಸಬ್ಕಿ ಜಡಜಡಿ ಭೂತ್ ಅವಸ್ಥಾ ಹೇ. ಬಾಪ್ ಆತೆ ಹೇ ಟ್ರಾನ್ಸ್ಫರ್ ಕರ್ನೆ, ಅರ್ಥಾತ್ ಮನುಷ್ಯಕೋ ದೇವತಾ ಬನಾನೆ. ಈಗ ಎಲ್ಲರದು ಜಡಿ ಭೂತ ಅವಸ್ಥೆ ಆಗಿದೆ. ಬಾಬೋರ್ ಬಂದಿದ್ದಾರೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ. ಯಾಕೆಂದ್ರೆ ಈ ಮನೆ ಬಿದ್ದೋಗುತ್ತೆ, ಇದು ಹಳೇದು, ಹೊಸ ಮನೆಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ, ಅಥವಾ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ ಬಾಬೋರ್ ಬಂದಿದ್ದಾರೆ. ಜಬ್ ದೇವತಾ ತೇ ತೋ ಅಸುರಿ ಗುಣ ವಾಲೆ ಮನುಷ್ಯ ನಹೀತೆ. ಯಾವಾಗ ದೇವತೆಗಳಿದ್ರೆ ಆವಾಗ ಅಸುರಿ ಗುಣ ಇದ್ದ ಮನುಷ್ಯರು ಇರಲ್ಲ. ಈಗ ಅಸುರಿ ಗುಣ ಇರೋರು ಇದ್ದಾರೆ, दैवी गुण इरोर ಇಲ್ಲ. तो असुरी गुण वालों को फिर दैवी गुण वाला कौन बनाए? अभी तो अनेक धर्म अनेक मनुष्य है. ಈ ಅಸುರಿ ಗುಣದವರು ಇದ್ದಾರೆ, ಇವಾಗ ಇವರನ್ನೇ ದೈವಿ ಗುಣದವರನ್ನಾಗಿ ಯಾರು ಮಾಡ್ತಾರೆ?
ಆ ಮಹಾನ್ ಪರಿವರ್ತನೆ ಯಾರು ತರ್ತಾರೆ? ಬಾಬಾ ಹೇಳ್ತಾರೆ, ಇದು ಶ್ರೀ ಬಾಬಾ ಅವ್ರು ಮಾತ್ರ ಮಾಡಕ್ ಸಾಧ್ಯ, ಇನ್ಯಾರ ಕೈಯಲ್ಲಿ ಮಾಡಕ್ ಸಾಧ್ಯ ಇದೆ? ಈಗ ಅನೇಕ ಧರ್ಮ, ಅನೇಕ ಮನುಷ್ಯರು ಲಡ್ತೆ ಜಗಡ್ತೆ ರೇತೆ, ಒಡೆದಾಡ್ತಾ ಜಗಳ ಮಾಡ್ತಾ ಇರ್ತಾರೆ. ಸತ್ಯಯುಗದಲ್ಲಿ ಒಂದು ಧರ್ಮ, ಅಲ್ಲಿ ಯಾವುದೇ ಪ್ರಕಾರದ ದುಃಖದ ಮಾತೇ ಇಲ್ಲ. ಶಾಸ್ತ್ರಗಳಲ್ಲಿ ಬಹಳಷ್ಟು ದಂತಕಥೆಗಳನ್ನ ಬರೆದಿಟ್ಬಿಟ್ಟಿದ್ದಾರೆ, ಯಾವುದನ್ನ ಜನ್ಮ ಜನ್ಮಾಂತರಗಳಿಂದ ನೀವು ಓದ್ತಾ ಬಂದಿದ್ದೀರಿ. ಬಾಬಾ ಕೇತೆ ಸ ಭಕ್ತಿ ಮಾರ್ಗ ಕಾ ಶಾಸ್ತ್ರ ಉನ್ಸೆ ಮುಜೆ ಪ್ರಾಪ್ತ ನಹಿ ಕರ್ ಸಕ್ತೆ ಹೇ. ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು. ಇದರಿಂದ ನೀವು ನನ್ನನ್ನು ಪ್ರಾಪ್ತಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಮುಜೆ ತೋ ಸ್ವಯಂ ಏಕ್ ಬಾರ್ ಆಕರ್ ಸಬ್ಕಿ ಸದ್ಗತಿ ಕರ್ನಿ. ನಾನಂತೂ ಕಲ್ಪಕ್ಕೆ ಒಮ್ಮೆ ಮಾತ್ರ ಬರ್ತೀನಿ, ಬಂದು ಎಲ್ಲರಿಗೂ ಸದ್ಗತಿಯನ್ನ ಕೊಡ್ತೀನಿ. ಐಸೆ ವಾಪಸ್ ಕೊಯ್ ಜಾನ ಸಕೆ, ಬೋ ದೇರಿ ಸೆ ಬೋಲ್ ಬೈಟ್ ಸಮझाना चाहिए, ಹಂಗಾಮ ಬಿ ನ ಹೋ. ಬಾಬಾ ಹೇಳ್ತಾರೆ, ಈಗ ಬಾಬೋರ್ ಬಂದು ಎಲ್ಲರಿಗೂ ಸದ್ಗತಿ ಕೊಡ್ತಾರೆ, ಇನ್ಯಾರು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಬಾಬೋರ್ ಬಂದು ಕರ್ಕೊಂಡು ಹೋಗದೆ ಯಾರು ಹಂಗೆ ಪರಂಧಾಮಕ್ಕಂತೂ ವಾಪಸ್ ಹೋಗಕ್ಕಾಗಲ್ಲ. ಯಾರಿಗೆ ಆಗ್ಲಿ ಬಹಳ ತಾಳ್ಮೆಯಿಂದ ಕುತ್ಕೊಂಡು ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಗಡಿ ಬಿಡಿಲಿ ಯಾರಿಗೆ ಏನ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ಏನು ತಿಳುವಳಿಕೆ ಇಲ್ಲದೆ ಅರಿವಿಲ್ದೆ ಹೇಳಿದ್ರೆ ಏನಾಗುತ್ತೆ, ಗಲಾಟೆ ಘರ್ಷಣೆಗಳು ಆಗುತ್ತೆ. ಅದರಿಂದ ಬಹಳ ತಾಳ್ಮೆಯಿಂದ ತಿಳಿಸ್ಕೊಡ್ಬೇಕಾಗತ್ತೆ. उन लोगों को अपना अहंकार तो रहता है ना, साधु संतों के साथ फॉलोवर्स भी रहते हैं, जट कह देंगे इनको भी ब्रह्मा कुमारियों का जादू लगा है. ಪಾಪ ಸಾಧು ಸನ್ಯಾಸಿಗಳಿಗೆ ಅವ್ರದೇ ಆದ ಅಹಂಕಾರನೂ ಇರುತ್ತೆ, ಅವ್ರ ಜೊತೆಗೆಲ್ಲ ಫಾಲೋವರ್ಸ್ ಎಲ್ಲ ಇರ್ತಾರೆ. ಒಬ್ಬರೇ ಅಂತೂ ಬರಲ್ಲ ಯಾವುದೇ ಸನ್ಯಾಸಿ, ಅವ್ರ ಹಿಂದೆ ಅವ್ರ ಶಿಷ್ಯರು ಫಾಲೋವರ್ಸು ಎಲ್ಲ ಜೊತೆಯಲ್ಲಿ ಇರ್ತಾರೆ. ನೀವು ಹೇಳಿದ್ದೇನಾದ್ರೂ ಬೇಗ ಅವ್ರಿಗೆ ನಾಟಿ ಅವ್ರು ಒಪ್ಕೊಂಡ್ ಬಿಡ್ತಾರೆ ಅಂದ್ರೆ, ಈ ಸುತ್ತಮುತ್ತ ಇರೋ ಫಾಲೋವರ್ಸು ಶಿಷ್ಯರು ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ, ಓ ನಮ್ ಗುರುಗಳಿಗೆ ಏನೋ ಬ್ರಹ್ಮಕುಮಾರಿಯರದು ಜಾದು ಆಗೋಯ್ತು ಅಂತ ತಿಳ್ಕೊಂಡ್ ಬಿಡ್ತಾರೆ. सयाने मनुष्य जो होंगे वह कहेंगे विचार करने योग्य बात है. ಆದ್ರೆ ಬುದ್ಧಿವಂತ ಮನುಷ್ಯರಾದ್ರೆ ಏನ್ ಹೇಳ್ತಾರೆ, ಹೌದು ಇವ್ರು ಏನ್ ಹೇಳ್ತಿದ್ದಾರೆ, ಇದು ವಿಚಾರ ಮಾಡೋ ಮಾತು, ತಿಳ್ಕೊಬೇಕಾಗಿರೋ ಮಾತು. मेले प्रदर्शनी में अनेक प्रकार के आते हैं ना, प्रदर्शनी आदि में कोई भी आए उसे बड़े धैर्य से समझाना चाहिए. ಮೇಳ ಪ್ರದರ್ಶನಿ ಇದರಲ್ಲಿ ಅನೇಕ ಪ್ರಕಾರದವ್ರು ಬರ್ತಾರೆ. ಒಂದು ಎಕ್ಸಿಬಿಷನ್ ಮಾಡಿದ್ರೆ ಎಷ್ಟು ಪ್ರಕಾರದ ಜನ ಬರ್ತಾರೆ. ಪ್ರದರ್ಶನಿ ಮುಂತಾದವಲ್ಲಿ ಯಾರೇ ಬರ್ಲಿ ಬಹಳ ತಾಳ್ಮೆಯಿಂದ ಧೈರ್ಯವಾಗಿ ತಿಳಿಸ್ಕೊಡ್ಬೇಕು. ಜೈಸೆ ಬಾಬಾ ಧೀರಜ್ ಸೆ ಸಮझा ರಹೆ. ನೋಡಿ ಬಾಬಾ ಅವ್ರು ಒಂದೊಂದು ಮಾತನ್ನು ಮಕ್ಕಳಿಗೆ ಎಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ನಿಧಾನವಾಗಿ ಹೆಂಗ್ ತಿಳಿಸ್ಕೊಡ್ತಾರೆ. ಪ್ರತಿಯೊಂದು ಮಕ್ಕಳಿಗೂ ಹೆಂಗೆ ಬುದ್ಧಿಗೆ ನಾಟುತ್ತೆ, ರಿಯಲೈಸ್ ಆಗುತ್ತೆ, ಹೌದು ಬಾಬಾ ಅವ್ರು ಹೇಳ್ತಿರೋದು ಸರಿ, ಅರಿವಾಗುತ್ತೆ. ನೀವು ಈ ತರ ನಂತರ ನೀವು ತಿಳಿಸ್ಕೊಡಿ ತಾಳ್ಮೆಯಿಂದ. बहुत जोर से बोलना नहीं चाहिए, प्रदर्शन में तो बहुत इकट्ठे हो जाते हैं ना, फिर कह देना चाहिए आप कुछ टाइम देकर एकांत में आकर समझेंगे तो आपको रचयिता और रचना का राज समझाएंगे. ಬಹಳ ಜೋರಾಗೂ ಮಾತಾಡಬಾರ್ದು. ಎಷ್ಟು ಜನ ಇದ್ದಾರೆ, ಎಷ್ಟು ವಾಯ್ಸ್ ಬೇಕು, ಎಷ್ಟು ಸೌಂಡ್ ಬೇಕು. ಬಾಬಾ ಹೇಳ್ತಾರಲ್ಲ ನೋಡಿ, ವಿಜ್ಞಾನಿಗಳು ಕಂಡಿಡ್ದಿರೋ, ಮನುಷ್ಯರು ಕಂಡಿರೋ ಸಾಧನಕ್ಕೆ ವಾಲ್ಯೂಮ್ ಕಮ್ಮಿ ಜಾಸ್ತಿ ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಬೋದು. ನೀವೇ ಕಂಡಿಡ್ದಿರೋದು ಮನುಷ್ಯರು. ನಿಮ್ಮ ವಾಲ್ಯೂಮನ್ನ ನೀವು ಕಡಿಮೆ ಮಾಡ್ಕೊಳಕ್ಕೆ ಸೆಟ್ ಮಾಡ್ಕೊಳಕ್ ಬರೋದಿಲ್ವಾ, ಅಂದ್ರೆ ಅಷ್ಟು ಕಂಟ್ರೋಲ್ ಮಾಡಕ್ ಬರೋದಿಲ್ವಾ ಅಂತ. ಬಾಬಾ ಹೇಳ್ತಾರೆ, ಪ್ರದರ್ಶನೆಯಲ್ಲಿ ಬಹಳಷ್ಟು ಜನ ಬರ್ತಾರೆ, ಅವರಿಗೆ ಎಲ್ಲರಿಗೂ ಎಲ್ಲ ಒಂದೇ ದಿನ ಹೇಳ್ಬಿಟ್ಟು ಇವ್ರು ಬಾಬಾ ಅವ್ರು ಪಕ್ಕಾ ಮಗು ಮಾಡ್ಬಿಡ್ತೀನಿ ಅಂತ ಗೊತ್ತಿರೋದೆಲ್ಲ ಹೇಳ್ಬಿಡೋದಲ್ಲ. ಇಂಟ್ರೆಸ್ಟ್ ಇದೆಯಾ ಅವ್ರಿಗೆ ಹೇಳಿ, ಬನ್ನಿ ತಾವು ಸ್ವಲ್ಪ ಸಮಯ ತಗೊಂಡು ಫ್ರೀಯಾಗಿ ಬನ್ನಿ, 7 ದಿನದ ಕೋರ್ಸ್ ಇರುತ್ತೆ ನಿಮಗೆ. ರಚಯಿತ ರಚನೆ ಏನು ಅವರಿಗೆ ಇಂಟ್ರೆಸ್ಟ್ ಇದೆ, ಯಾವ ವಿಷಯ ಅದ್ರ ಬಗ್ಗೆ ನಾವು ಅಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ ಅಂತ ಹೇಳಿ. ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ರಚಯಿತ ತಂದೆನೇ ತಿಳಿಸ್ಕೊಡಕ್ ಸಾಧ್ಯ. ಬಾಕಿ ತೋ ಸಬ್ ನೇತಿ ನೇತಿ ಹಿ ಕರ್ಕೆ ಜಾತೆ. ಉಳಿದವರೆಲ್ಲ ನಮ್ಗೆ ಗೊತ್ತಿಲ್ಲ,
ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು. ಪಾಪ ಗೊತ್ತಿಲ್ಲ ಅಂತ ಆದ್ರೂ ಹೇಳಿದ್ರು ಮೊದ್ಲಿನವರು. ಈಗ ಗೊತ್ತಿಲ್ಲದೆ ಇದ್ರು ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ಏನೋ ಒಂದು ಉಲ್ಟಾ ಸುಲ್ಟಾ ಎಲ್ಲ ಹೇಳ್ಬಿಡ್ತಾರೆ. ಆ ಶಾಸ್ತ್ರ ಈ ಗ್ರಂಥದ್ದೆಲ್ಲ ಸೇರಿಸ್ಕೊಂಡು. कोई भी मनुष्य जा न सके, ज्ञान से सद्गति हो जाती, फिर ज्ञान की दरकार नहीं होती है. ಯಾವುದೇ ಮನುಷ್ಯರು ಮುಕ್ತಿಗೆ ಹಂಗೆ ಹೋಗಕ್ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಜ್ಞಾನದಿಂದ ಸದ್ಗತಿ ಆಗತ್ತೆ, ಮತ್ತೆ ಜ್ಞಾನದ ಅವಶ್ಯಕತೆ ಇರಲ್ಲ. ಸದ್ಗತಿಗೆ ದುರ್ಗತಿಯಲ್ಲಿ ಇರೋರಿಗೆ ಜ್ಞಾನ, ಸದ್ಗತಿಗೆ ಹೋಗಕ್ಕೆ. ಸದ್ಗತಿಗೆ ಹೋಗಿದ್ಮೇಲೆ ಜ್ಞಾನದ ಅಗತ್ಯ ಇರೋದಿಲ್ಲ. ಎ ನಾಲೆಡ್ಜ್ ಸಿವಾಯ್ ಬಾಪ್ಗೆ कोई समझा न सके. ಈ ಜ್ಞಾನ ಶ್ರೀ ಬಾಬಾ ಅವ್ರ ವಿನಃ ಬೇರೆ ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. समझाने वाला कोई बुजुर्ग होगा तो मनुष्य समझेंगे ये भी अनुभवी है. ತಿಳಿಸ್ಕೊಡೋರು ಯಾರಾದ್ರೂ ಸ್ವಲ್ಪ ವಯಸ್ಸಾದವರು ತಿಳಿಸ್ಕೊಟ್ರೆ ಕೇಳೋ ಮನುಷ್ಯರು ತಿಳ್ಕೊತಾರೆ, ಹೌದು ಇವ್ರೇನೋ ಅನುಭವಿಗಳಿದ್ದಾರೆ. ವಯಸ್ಸಾದವ್ರು ಹೇಳಿದಾಗ ಅದು ಒಂದು ಅನುಭವದ ಮಾತಾಗಿ ಅನ್ಸುತ್ತೆ ಅವರಿಗೆ. जरूर सत्संग आदि किया होगा. कोई बच्चे समझाएंगे, कहेंगे ये क्या जाने. तो ऐसे ऐसे को बुजुर्ग का असर पड़ सकता है. ಹೌದು ಇವರು ಸತ್ಸಂಗದಲ್ಲೆಲ್ಲ ತಿಳ್ಕೊಂಡಿದ್ದಾರೆ, ಇವರಿಗೂ ಅನುಭವ ಇದೆ ಅನ್ಸುತ್ತೆ ವಯಸ್ಸಾದವ್ರು ಹೇಳಿದ್ರೆ. ಮಕ್ಕಳು ಹೇಳಿದ್ರೆ ಅಯ್ಯೋ ಇವ್ರಿಗೇನ್ ಗೊತ್ತು, ಈ ಮಕ್ಳಿಗೇನ್ ಗೊತ್ತಿದೆ, ಇವ್ರೇನ್ ಹೇಳ್ತಾರೆ ಅನ್ಸುತ್ತೆ. ಅಥವಾ ಚಿಕ್ಕ ವಯಸ್ಸವ್ರು ಹೇಳಿದ್ರೆ, ಅಂತಂತವರಿಗೆ ವಯಸ್ಸಾದವ್ರು ಹೇಳಿದ್ರೆ ಸ್ವಲ್ಪ ಏಜ್ ನಾವು ಹೇಳ್ತಾರೆ ಅವ್ರದ್ದು ಪ್ರಭಾವ ಆಗುತ್ತೆ. ಬಾಪ್ ಏಕ್ ಹಿ ಬಾರ್ ಆಕರ್ ಈ ನಾಲೆಡ್ಜ್ ಸಮझाते. ಬಾಬಾ ಅವ್ರ ಕಲ್ಪಕ್ಕೊಮ್ಮೆ ಮಾತ್ರ ಬಂದು ಈ ಜ್ಞಾನನ ತಿಳಿಸ್ಕೊಡ್ತಾರೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ. ಮಾತಾಯ್ ಬೈಟ್ ಉನ್ಕೋ ಸಮझाएंगी तो खुश होंगे. बोलो ज्ञान सागर बाप ने ज्ञान का कलश हम माताओं को दिया है, जो हम फिर औरों को देते हैं. ಇನ್ನು ಮಾತೆಯರು ಕುತ್ಕೊಂಡು ತಿಳಿಸ್ಕೊಟ್ರು ಖುಷಿ ಆಗುತ್ತೆ ಕೇಳೋರಿಗೆ. ಎಲ್ಲ ವೆರೈಟಿ ಆತ್ಮಗಳು ಬರ್ತಾರೆ. ಕೆಲವೊಂದ್ಸಲ ಮಕ್ಕಳು ಹೇಳಿದ್ರೆ ಖುಷಿ ಆಗುತ್ತೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಕೆಲವೊಂದ್ಸಲ ವೃದ್ಧರು ಹೇಳಿದ್ರೆ ಖುಷಿ ಆಗುತ್ತೆ, ಕೆಲವರಿಗೆ ಮಾತೆಯರು ಹೇಳಿದ್ರೆ ಖುಷಿ ಆಗುತ್ತೆ. ಹೇಳಿ ಜ್ಞಾನ ಸಾಗರ ತಂದೆ ಜ್ಞಾನ ಕಳಸವನ್ನ ನಾವು ಮಾತೆಯರಿಗೆ ಕೊಟ್ಟಿದ್ದಾರೆ, ನಾವು ಈ ಜ್ಞಾನವನ್ನ ಅನ್ಯರಿಗೆ ಕೊಡ್ತೀವಿ. ಬಹಳ ನಮ್ರತೆಯಿಂದ ಮಾತಾಡ್ಬೇಕು. बहुत नम्रता से बोलते रहना. ಶಿವ ಹಿ ಜ್ಞಾನ ಕಾ ಸಾಗರ್ जो हमको ज्ञान सुनाते हैं. ಬಹಳ ನಮ್ರತೆಯಿಂದ ಹೇಳ್ತಾ ಹೋಗಿ. ಶ್ರೀ ಬಾಬೋರೇ ಜ್ಞಾನ ಸಾಗರ, ನಮ್ಗೆ ಅವರು ಜ್ಞಾನವನ್ನ ತಿಳಿಸ್ಕೊಡ್ತಾರೆ. कहते हैं मैं तुम माताओं द्वारा मुक्ति जीवन मुक्ति के गेट्स खोलता. ಶ್ರೀ ಬಾಬಾ ಹೇಳ್ತಾರೆ ನಾನು ನೀವು ಮಾತೆಯರ ಮೂಲಕನೇ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಗೇಟ್ ಅನ್ನ ತೆರಿತೀನಿ. ಅವ್ರು ಕೊಯ್ ಖೋಲ್ನ ಸಕೆ, ಇನ್ಯಾರು ತೆರಿಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಪರಮಾತ್ಮನಿಂದ ಓದ್ತಾ ಇದೀವಿ. ಹಮ್ಕೋ ಕೊಯ್ ಮನುಷ್ಯ ನಹಿ ಪಡಾತೆ. ಯಾರು ನಮ್ಗೆ ಮನುಷ್ಯರು ಓದಿಸ್ತಾ ಇಲ್ಲ. ಜ್ಞಾನ ಸಾಗರ ಒಬ್ರೇ ಪರಂಪಿತಾ ಪರಮಾತ್ಮ ಆಗಿದ್ದಾರೆ. ತುಮ್ಸ ಭಕ್ತಿಗೆ ಸಾಗರ. ಪರಮಾತ್ಮ ಒಬ್ರೇ ಜ್ಞಾನ ಸಾಗರ, ಇನ್ನೆಲ್ಲ ಜಗತ್ತಲ್ಲಿ ಭಕ್ತಿಯ ಸಾಗರರು, ಭಕ್ತಿ ಬಗ್ಗೆ ತಿಳಿದಿರವರು. भक्ति की अथॉरिटी हो न कि ज्ञान की. ज्ञान की अथॉरिटी एक में ही हो. ಎಲ್ರಿಗೂ ಭಕ್ತಿಯ ಅಥಾರಿಟಿ ಇರ್ಬೋದೇ ಹೊರತು ಜ್ಞಾನದ ಅಥಾರಿಟಿ ಯಾರಿಗೂ ಇಲ್ಲ. ಜ್ಞಾನದ ಅಥಾರಿಟಿ ಇರೋದು ಬಾಬಾ ಹೇಳ್ತಾರೆ ಏಕ್ ಮೇ ಹಿ, ಕೇವಲ ನನಗೆ ಮಾತ್ರ ಇರೋದು ಮಕ್ಕಳೇ. ಮಹಿಮಾ ಬಿ ಏಕ್ ಕಿ ಕರ್ತೆ ಹೇ ವಹಿ ಊಂಚತೆ ಊಂಚ ಹೇ. ಮಹಿಮೆನೂ ಒಬ್ಬರದೇ ಮಾಡಲಾಗುತ್ತೆ, ಯಾರು सर्वश्रेष्ठ. हम उनको ही मानते हैं, वह हमको ब्रह्मा तंत्र से पढ़ाते, इसलिए ब्रह्मा कुमार कुमारियां गाये हुए हैं. ನಾವು ಅವರನ್ನೇ ಒಪ್ಕೋತೀವಿ. ಯಾರನ್ನ? ಯಾರು ಸರ್ವಶ್ರೇಷ್ಠ, ಅವರು ನಮ್ಗೆ ಬ್ರಹ್ಮನ ತನುವಲ್ಲಿ ಬಂದು ಓದಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮನ್ನ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರು ಅಂತ ಕರೀಲಾಗುತ್ತೆ. ऐसे बहुत मीठे रूप से बैठ समझाओ. ಈ ತರ ಬಹಳ ಮಧುರವಾಗಿ ತಾಳ್ಮೆಯಿಂದ ಕುತ್ಕೊಂಡು ತಿಳಿಸ್ಕೊಡಿ. ಕಲ್ ಕಿತನಾ ಭಿ ಪಡಾ ಹುವಾ ಹೋ, ಢೇರ್ ಪ್ರಶ್ನೆ ಕರ್ತೆ ಹೇ, ಪೆಹಲೆ ಪೆಹಲೆ ತೋ ಬಾಪ್ ಪರ್ ನಿಶ್ಚಯ ಕರಾನಾ ಹೇ. ಯಾರೆಷ್ಟೇ ಓದಿರವರು ತಿಳಿದವರು ಯಾರು ಬೇಕಾದ್ರೂ ಬರ್ಲಿ, ಎಷ್ಟಾದ್ರೂ ಪ್ರಶ್ನೆಗಳನ್ನ ಕೇಳಲಿ ಅವರು,
ಇನ್ನು ಗೊತ್ತಿಲ್ಲದೆ ಇರೋದು ಪಾಪ ಅವ್ರು ಕೇಳಬೇಕಲ್ಲ ಮತ್ತೆ. ಆದರೆ ಮೊಟ್ಟ ಮೊದಲು ಬಾಬೋರ್ ಬಗ್ಗೆ ನಿಶ್ಚಯ ಮಾಡಿಸಿ, ಆಮೇಲೆ ಮುಂದಿಂದು. ಮೊದಲೇ ಎಲ್ಲ ಹೇಳ್ಬಿಡೋದಲ್ಲ, ಫಸ್ಟ್ ಬಾಬೋರ್ ಬಗ್ಗೆ ನಿಶ್ಚಯ ಮಾಡಿಸಿ, ನಿಶ್ಚಯ ಬರಬೇಕು. पहले तुम ये समझो रचता बाप है व नहीं, सभी का रचयिता एक ही शिव बाबा है, वही ज्ञान का सागर है. ಮೊದಲು ಅವ್ರಿಗೆ ತಿಳಿಸ್ಕೊಡಿ, ರಚಯಿತ ತಂದೆ ಹೌದಾ ಅಲ್ವಾ? ಯಾರು ರಚಯಿತ ತಂದೆ ಅಂದ್ರೆ, ರಚಯಿತ ಒಬ್ರೇ ಶಿವ ಬಾಬಾವರು, ಅವರೇ ಜ್ಞಾನದ ಸಾಗರ, ಅವರೇ ತಂದೆ, ಶಿಕ್ಷಕ, ಸದ್ಗುರು. पहले तो ये निश्चय बुद्धि हो कि रचता बाप ही रचना के आदि मध्य अंत का ज्ञान देते हैं. ಮೊದಲು ನಿಶ್ಚಯ ಬುದ್ಧಿ ಇದು ಬರಬೇಕು. ರಚಯಿತ ತಂದೆನೇ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾ ಇದ್ದಾರೆ, ಅವರೇ ನಮ್ಗೆ ಇದೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಜರೂರ್ ರೈಟ್ ಹಿ ಸಮಜಾಯಂಗೆನ, ಪರಮಾತ್ಮನೇ ಸ್ವಯಂ ತಿಳಿಸ್ಕೊಡ್ತಾರೆ ಅಂದಮೇಲೆ, ಸತ್ಯ ತಂದೆ ಅಂದಮೇಲೆ ಅವರು ನಮಗೆ ಸರಿಯಾಗಿದ್ದು, ಸತ್ಯವಾಗಿರೋದು, ಸರಿಯಾಗಿರೋದನ್ನೇ ತಿಳಿಸ್ಕೊಡ್ತಾರಲ್ವಾ. ಫಿರ್ ಕೊಯ್ ಪ್ರಶ್ನೆ ಉಠ್ ನ ಸಕೆ. ಬಾಬೋರ್ ಬಗ್ಗೆ ನಿಶ್ಚಯ ಬಂದ್ರೆ ಬಾಬೋರ್ ಏನು ಹೇಳ್ತಾರೋ ಅದ್ರ ಬಗ್ಗೆನೂ ನಿಶ್ಚಯ ಬರುತ್ತೆ, ಮತ್ತೆ ಯಾವ ಪ್ರಶ್ನೆಗಳು ಇರೋದಿಲ್ಲ ಅವಾಗ. ಬಾಪ್ ಆತೆ ಹೇ ಸಂಗಮ್ ಪರ್, ಸಿರ್ಫ್ ಕೇತೆ ಮುಜೆ ಯಾದ್ ಕರೋ ಪಾಪ್ ಬಸಂ ಹೋ ಜಾಯೆ. ಬಾಬೋರ್ ಬರದೇ ಸಂಗಮ ಯುಗದಲ್ಲಿ ಕೇವಲ ಇಷ್ಟೇ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನ ನೆನ್ಪು ಮಾಡಿ, ನಿಮ್ಮ ಪಾಪ ಭಸ್ಮ ಆಗುತ್ತೆ. ಅಮಾರಾ ಕಾಮ್ ಹೇ ಪತಿತೋಂಕೋ ಪಾವನ್ ಬನಾನೆ ಕಾ. ಶಿವಬಾಬಾ ಹೇಳ್ತಾರೆ, ನನ್ನ ಕರ್ತವ್ಯನೇ ಪತೀತರನ್ನ ಪಾವನ ಮಾಡೋದು. ಇದೀಗಂತೂ ತಮೋ ಪ್ರಧಾನ ಜಗತ್ತು, ಪತೀತ ಪಾವನ ತಂದೆ ವಿನಃ ಯಾರಿಂದನೂ ಜೀವನ್ ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಭಿ ಗಂಗಾ ಸ್ನಾನ ಕರ್ನೆ ಜಾತೆ ತೋ ಪತೀತ ಟೆಹರೇನ. ನೋಡಿ, ಕೋಟ್ಯಾಂತರ ಜನ ಹೋಗಿ ಗಂಗಾ ಸ್ನಾನ ಮಾಡಿದ್ರಲ್ಲ, ಗಂಗಾ ಸ್ನಾನ ಮಾಡ್ತಾರೆ ಅಂದ್ರೆ ಅವರು ಪತೀತರು ಅಂತ ಆಯ್ತಲ್ಲ. ಸ್ನಾನ ಮಾಡಿದ್ಯಾಕೆ? ಪಾವನ ಆಗಕ್ಕೋಸ್ಕರ ಅಲ್ವಾ. ಅಂದ್ರ ಮೇಲೆ ಪತೀತರು. ಮೇ ತೋ ಕೇತಾ ನೈ ಹೋ ಗಂಗಾ ಸ್ನಾನ ಕರೋ. ಶಿವಬಾಬಾ ಅವ್ರು ಯಾವಾಗ್ಲೂ ಹೇಳಲ್ಲ ಗಂಗಾ ಸ್ನಾನ ಮಾಡಿ ಅಂತ. ಗಂಗಾ ಸ್ನಾನನೋ ತುಂಗಾ ಸ್ನಾನನೋ, ಯಾವ ಸ್ನಾನ ಮಾಡಿ ನೀ ಪಾವನ ಆಗ್ತೀರಿ ಅಂತ ಯಾವತ್ತು ಬಾಬಾ ಅವ್ರು ಹೇಳೋದಲ್ಲ. ಬಾಬಾ ಹೇಳ್ತಾರೆ, ನಾನೇನ್ ಹೇಳ್ತೀನಿ, ನನ್ನೊಬ್ಬನ ನೆನಪು ಮಾಡಿ ಅಷ್ಟೇ. मैं तुम सभी आशिकों का माशिक हूँ, सभी एक माशिक को याद करते हैं. ನಾನು ನೀವೆಲ್ಲ ಪ್ರಿಯತಮಿಯರ ಪ್ರಿಯತಮ, ಎಲ್ಲ ಆತ್ಮಗಳು ಪ್ರಿಯತಮಿಯರು, ಎಲ್ಲ ಆತ್ಮಗಳ ಪ್ರಿಯತಮ ನಾನು, ಒಬ್ಬರೇ ಪ್ರಿಯತಮನನ್ನು ಮಾತ್ರ ನೆನ್ಪು ಮಾಡಿ. ರಚನೆ ಅಂದ್ರೆ ರಚಯಿತ, ಕ್ರಿಯೇಟರ್ ಒಬ್ಬರೇ ತಂದೆ. ವ ಕೇತೆ ದೇಹಿ ಅಭಿಮಾನಿ ಬನ್ ಮುझे ಯಾದ್ ಕರೋ तो इस योग अग्नि से विक्रम विनाश होंगे. ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನಿಯಾಗಿ ನನ್ನೊಬ್ಬನ ನೆನ್ಪು ಮಾಡಿ, ಇದೇ ಯೋಗ. ಈ ಯೋಗ ಅನ್ನೋ ಅಗ್ನಿಯಲ್ಲೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಯೋಗ ಬಾಪ್ ಅಭಿ ಹಿ ಸಿಕ್ಲಾತೆ ಜಬ್ಕಿ ಪುರಾನಿ ದುನಿಯಾ ಬದಲ್ ರಹಿ ಹೈ. ಈ ಯೋಗ ಬಾಬೋರ್ ಇವಾಗಲೇ ಕಲ್ಸ್ಕೊಡ್ತಾರೆ ನಮಗೆ, ಯಾವಾಗ ಈ ಸೃಷ್ಟಿ ಪರಿವರ್ತನೆಯ ಸಮಯ. ಯಾಕೆಂದ್ರೆ ಪರಿವರ್ತನೆನೂ ಯೋಗ ಬಲದಿಂದನೇ ಆಗ್ಬೇಕಲ್ಲ. ವಿನಾಶ ಅಂತೂ ಮುಂದೆ ನಿಂತಿದೆ, ಈಗ ನಾವು ದೇವತೆಗಳು ಆಗ್ತಾ ಇದೀವಿ. ಬಾಪ್ ಕಿತ್ನಾ ಸಹಜ ಬತಾತೆ, ಬಾಪ್ ಕೆ ಸಾಮ್ನೆ ಬಲ್ ಸುನ್ತೆ ಪರಂತು ಏಕ ರಸ್ ಹೋ ನಹಿ ಸುನ್ತೆ ಹೇ. ಬಾಬೋರ್ ಮಕ್ಕಳಿಗೆ ಎಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತಾರೆ. ಬಾಬೋರ್ ಮುಂದೆ ಬಲೆ ಕೇಳ್ತಾರೆ ಮಕ್ಕಳು, ಆದ್ರೆ ಏಕರಸವಾಗಿ ಕೇಳೋದಿಲ್ಲ. ಬಾಬೋರ್ ಏನ್ ಹೇಳ್ತಾರೆ ಆ ಏಕರಸ, ಏಕಾಗ್ರತೆ, ಏಕರಸದಲ್ಲಿ ಕೇಳೋದಿಲ್ಲ. ಬುದ್ಧಿ ಅವ್ರ ತರಫ್ ಬಾಗ್ತಿ ರೇತಿ ಹೇ. ಮುರಳಿ ಕೇಳ್ತಾ ಇರ್ತಾರೆ, ಬುದ್ಧಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಓಡ್ತಾ ಇರುತ್ತೆ. ಭಕ್ತಿ ಮೇ ಬಿ ಐಸೆ ಹೋತಾ ಹೇ. ಭಕ್ತಿಯಲ್ಲೂ ಹಂಗೆ ಪೂಜೆ ಮಾಡ್ತಾರೆ, ಮಂತ್ರ ಹೇಳ್ತಿರ್ತಾರೆ, ಬುದ್ಧಿ ಎಲ್ಲೆಲ್ಲೋ ಅಲ್ದಾಡ್ತಾ ಇರುತ್ತೆ. ಸಾರಾ ದಿನ್ ತೋ ವೇಸ್ಟ್ ಜಾತಾ, ಬಾಕಿ ಜೋ ಟೈಮ್ ಮುಕರರ್ ಕರ್ತೆ उसमें भी बुद्धि कहाँ कहाँ चली जाती. सबका ऐसा हाल होता होगा, ಮಾಯಾ ಹೇನ. ಬಾಬಾ ಹೇಳ್ತಾರೆ, ಆಶ್ಚರ್ಯ ಏನಂದ್ರೆ, ಇಡೀ ದಿನ ಅಂತೂ ತುಂಬಾ ಟೈಮ್ ವೇಸ್ಟ್ ಮಾಡ್ತೀರಿ, ಬಾಕಿ ಟೈಮ್ ಕೊಟ್ಟು ಬಂದು ಕುತ್ಕೊಂಡಿದ್ದೀರಲ್ಲ ಇಲ್ಲಿ ಬಾಬಾ ಅವ್ರ ನೆನ್ಪು ಮಾಡ್ಲಿಕ್ಕೆ, ಮುರಳಿ ಕೇಳಲಿಕ್ಕೆ, ಯಾವುದಕ್ಕೋ ಒಂದು ಸಮಯ ನಿಗದಿ ಮಾಡ್ಕೊಂಡು ಬಂದು ಕುತ್ಕೊಂಡಾಗ್ಲೂ ನಿಮ್ ಬುದ್ಧಿ ಅಲ್ಲಿ ಇಲ್ಲಿ ಹಲ್ದಾಡಿದ್ರೆ ಇನ್ ಇಡೀ ದಿನ ಹೆಂಗೆ ಪರಿಸ್ಥಿತಿ?
ಬಾಬಾ ಹೇಳ್ತಾರೆ ಎಲ್ಲರದು ಈ ತರ ಸ್ಥಿತಿಗತಿ ಆಗುತ್ತೋ ಏನೋ, ಮಾಯೆ ಅಲ್ವಾ. ನೋಡಿ ಬುದ್ಧಿ ಎಲ್ಲೆಲ್ಲಿ ಹೋಗುತ್ತೆ. ಮುರಳಿ ಕೇಳೋ ಸಮಯದಲ್ಲಿ, ಬಾಬೋರ್ ನೆನಪು ಮಾಡೋ ಸಮಯದಲ್ಲಿ ಎಷ್ಟು ಏಕಾಗ್ರತೆ ಇರುತ್ತಾ, ಬುದ್ಧಿ ಅಲ್ದಾಡುತ್ತಾ. कोई बच्चे बाप के सामने बैठे ध्यान में चले जाते, ये भी टाइम ವೇಸ್ಟ್ हुआ ना. ಕೆಲವು ಮಕ್ಕಳು ಬಾಬೋರ್ ಸನ್ಮುಖದಲ್ಲಿ ಕುತ್ಕೊಂಡು ಟ್ರಾನ್ಸ್ ಅಲ್ಲಿ ಹೊರಟೋಗ್ತಾರೆ, ಧ್ಯಾನ್. ಬಾಬಾ ಹೇಳ್ತಾರೆ ಅದು ಟೈಮ್ ವೇಸ್ಟೇನೆ. ಯಾಕೆಂದ್ರೆ ಅಲ್ಲಿ ಹೋಗಿ ಸತ್ಯುಗ ನೋಡದೆ, ಇನ್ನೇನೋ ನೋಡದೆ ಅಷ್ಟೇನೆ, ಜ್ಞಾನ ಇಲ್ಲ, ಯೋಗ ಇಲ್ಲ. ಕಮಾಯಿ ತೋ ನೈ ಹುಯಿ, ಬಾಪ್ ತೋ ಕೇತೆ ಯಾದ್ ಮೇ ರಹೋ ಜಿಸ್ಸೆ ವಿಕರಂ ವಿನಾಶ್ ಹೋ. ಸಂಪಾದನೆ ಅಂತೂ ಆಗೋದಿಲ್ಲ. ಟ್ರಾನ್ಸಲ್ಲಿ ಹೋಗೋದು ಕನ್ಸು ನೋಡ್ದಂಗೆ ಅದು. ಅದ್ರಲ್ಲಿ ಏನೂ ಸಂಪಾದನೆ ಇಲ್ಲ. ಬಾಬಾ ಹೇಳ್ತಾರೆ ನನ್ನ ನೆನಪು ಮಾಡಿ, ಅದರಿಂದ ಮಾತ್ರ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಧ್ಯಾನ್ ಮೇ ಜಾನೆ ಸೆ ಬುದ್ಧಿ ಮೇ ಬಾಪ್ ಕಿ ಯಾದ್ ನಹಿ ರಹತಿ. ಟ್ರಾನ್ಸಲ್ಲಿ ಹೋಗೋದ್ರಿಂದ ಏನೋ ಧ್ಯಾನದಲ್ಲಿ ಹೋಗೋದು, ಬುದ್ಧಿ ಎಲ್ಲೋ ಹೋಗುತ್ತೆ. ಬಾಬಾ ಹೇಳ್ತಾರೆ ಆಗ ಬಾಬೋರ್ ನೆನಪು ಇರಲ್ಲ, ಮತ್ತೆ ಏನು ಸಂಪಾದನೆನೂ ಇರಲ್ಲ. ಬುದ್ಧಿ ಅಂತೂ ಬಾಬೋರ್ ನೆನಪಲ್ಲಿ ಮಗ್ನ ಆಗಕ್ಕೆ ಸಾಧ್ಯ ಇಲ್ಲ. ऐसा बातों में बहुत घोटाला है, तुमको तो आंखें बंद भी नहीं करनी है. ಎಲ್ಲ ಮಾತಲ್ಲಿ ತುಂಬಾ ಗೊಂದಲಗಳಿದೆ. ಟ್ರಾನ್ಸಲ್ಲಿ ಹೋಗ್ಬೇಕು, ಸಾಕ್ಷಾತ್ಕಾರ ನೋಡ್ಬೇಕು, ಇವೆಲ್ಲ ಇಚ್ಛೆ ಬಾಬೋರ್ ಮಕ್ಕಳಿಗಿರಬಾರ್ದು. ಯಾರಿಗೆ ಪಾತ್ರ ಇದೆ ಅವ್ರಿಗೆ ತೋರಿಸ್ತಾರೆ. ಯಾರ ಬುದ್ಧಿನ ಬಾಬೋರ್ ತನ್ನ ಕಡೆ ಸೆಳಿಬೇಕೋ ಸೆಳೀತಾರೆ. ಯಾರ ಪಾತ್ರ ಇದೆ ಅವರಿಗೆ ನನಗೂ ಹಂಗೆಲ್ಲ ಆಗ್ಬೇಕು ಅನ್ನೋದು, ಇದು ಗೊಂದಲದ ಮಾತಿದು. ಆಮೇಲೆ ಇಲ್ಲಿ ಯೋಗ ಮಾಡುವಾಗ ಕಣ್ ಮುಚ್ಚಿನೂ ಕುತ್ಕೊಳ್ಬಾರ್ದು. ಯಾದ್ ಮೇ ಬೈಟ್ನಾ ಹೇನ, ಆಂಕೆ ಖೋಲ್ನೆ ಸೆ ಡರ್ನಾ ನೈ ಚಾಹಿಯೆ, ಆಂಕೆ ಖುಲಿ ಹೋ. ಬುದ್ಧಿ ಮೇ ಮಾಶುಕಿ ಯಾದ್ ಹೋ. ಕಣ್ಣು ತೆರೆದು ಕುತ್ಕೋಬೇಕು. ಕಣ್ಣು ತೆರೆದು ಕುತ್ಕೊಳ್ಳೋದ್ರಲ್ಲಿ ಯಾವುದೇ ಭಯ ಪಡೋ ಮಾತಿಲ್ಲ ಇಲ್ಲಿ. ಕಣ್ಣು ತೆರೆದು ಕುತ್ಕೊಳ್ಳಿ. ಬುದ್ಧಿ ಪ್ರಿಯತಮನ ನೆನಪಲ್ಲಿರ್ಬೇಕು. ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದಲ್ಲ, ಕಣ್ಣು ಮುಚ್ಚಿ ಮಾಡೋ ಯೋಗ ಅಲ್ಲ ಇದು. ಏಕೆಂದ್ರೆ ಕಣ್ಣು ಮುಚ್ಚಿದ ತಕ್ಷಣ ಏನೋ ಭಕ್ತಿ ಮಾರ್ಗದಲ್ಲಿ ಏನ್ ತಿಳ್ಕೊತಾರೆ, ಕಣ್ಣು ಮುಚ್ಚಿದ್ರೆ ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಕಣ್ಣಿಗಲ್ಲ, ಬುದ್ಧಿ ಕಲಿಸ್ಬೇಕಾಗಿರೋದು ಮನಸ್ಸಿಗೆ. ಆಂಕೆ ಬಂದ್ ಕರ್ಕೆ ಬೈಟ್ನಾ ಕಾಯ್ದಾ ನಹಿ. ಇಲ್ಲಿ ಬಾಬೋರ್ ನೆನ್ಪು ಮಾಡ್ಲಿಕ್ಕೆ ಈ ಯೋಗದಲ್ಲಿ ಕಣ್ಣು ಮುಚ್ಕೊಂಡು ಮಾಡೋ ಅಂತಹ ಕಾಯ್ದೆ ಇಲ್ಲಿಲ್ಲ. ಬಾಬಾ ಹೇಳ್ತಾರೆ ನನ್ನ ನೆನಪಲ್ಲಿ ಕುತ್ಕೊಳ್ಳಿ. ಅಸ ಥೋಡಿ ಕೇತೆ ಆಂಕೆ ಬಂದ್ ಕರು, ಆಂಕೆ ಬಂದ್ ಕರ್ ಕಾಂದ್ ಐಸೆ ನೀಚೆ ಕರ್ ಬೈಟೆಂಗೆ ಬಾಬಾ ಕೇಸೆ ದೇಖೆಂಗೆ. ಬಾಬಾ ಹೇಳ್ತಾರೆ ಕಣ್ಣು ಮುಚ್ಕೊಂಡ್ ಬಿಡೋದು. ಕಣ್ಣು ಮುಚ್ಕೊಂಡಿದ ತಕ್ಷಣ ನಿದ್ರೆ ಬರುತ್ತೆ. ನಿದ್ರೆ ಬಂದಿದ ತಕ್ಷಣ ತಲೆ ಕೆಳಗಾಗುತ್ತೆ. ಬಾಬೋರ್ ನಿಮ್ಮನ್ನ ಹೆಂಗ್ ನೋಡೋದು, ಬಾಬೋರ್ ದೃಷ್ಟಿ ಹೆಂಗ್ ಕೊಡೋದು. ಅಸೆ ಥೋಡಿ ಕೇತೆ ಆಂಕೆ ಬಂದ್ ಕರೋ, ಆಂಕೆ ಕವಿ ಬಂದ್ ನಹಿ ಕರ್ನಾ ಚಾಹಿ. ಯೋಗದಲ್ಲಿ ಕ್ಲಾಸ್ ಅಲ್ಲಿ ಕಣ್ಣು ಮುಚ್ಕೊಂಡು ಕುತ್ಕೊಳ್ಬಾರ್ದು. ಆಂಕೆ ಬಂದ್ ಕರ್ ಕಾಂದ್ ನೀಚೆ ಕರ್ ಬೈಟೆಂಗೆ ತೋ ಬಾಬಾ ಕೇಸೆ ದೇಖೆಂಗೆ, ಆಂಕೆ ಬಂದ್ ಹೋ ಜಾತಿ ತೋ ಕುಚ್ ದಾಲ್ ಮೇ ಕಾಲಾ ಹೋಗಾ. ಅವ್ರು ಕೋ ಯಾದ್ ಕರ್ತೆ ಹೋಂಗೆ. ಬಾಬಾ ಹೇಳ್ತಾರೆ ಕಣ್ಣು ಮುಚ್ಕೊಂಡು ಕುತ್ಕೊಳ್ತೀರಾ ಅಂದ್ರೆ ಏನೋ ಸಮಥಿಂಗ್ ಅಲ್ಲಿ ಏನೋ ಇದೆ. ಬುದ್ಧಿ ಇನ್ಯಾರ್ದೋ ನೆನಪಲ್ಲಿದೆ, ಇನ್ಯಾವುದೋ ಯೋಚನೆಯಲ್ಲಿದೆ. ಈ ಕಣ್ಣು ಮುಚ್ಕೊಂಡು ಕುತ್ಕೋಬಾರ್ದು ಅಂತ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಬುದ್ಧಿ ಎಲ್ಲೋ ಇದೆ ಅಂತ ಅರ್ಥ. बाप तो कहते और कोई मित्र संबंधियों आदि को याद किया तो तुम सच्चे आशिक नहीं ठहरे. ನನ್ನ ಜೊತೆಗೆ ನನ್ನನ್ನು ನೆನ್ಪು ಮಾಡೋದು, ಜೊತೆಗೆ ಸ್ವಲ್ಪ ಮಿತ್ರ ಸಂಬಂಧಿಕರು ಯಾರ್ಯಾರ ಕಡೆ ಬುದ್ಧಿ ಆಕರ್ಷಣೆ ಇದೆ ಅವ್ರನ್ನೂ ನೆನ್ಪು ಮಾಡೋದು ಅಂದ್ರೆ ನೀವು ನನ್ನ ಸತ್ಯವಾದ ಪ್ರಿಯತಮಿಯರಲ್ಲ. ಸತ್ಯ ಪ್ರಿಯತಮಿಯರಾದ್ರೇನೆ ಉನ್ನತ ಪದವಿಯನ್ನ ಪಡ್ಕೊಳ್ತೀರಾ. ಮೆಹನತ್ ಸಾರಿ ಯಾದ್ ಮೇ ಹೇ, देह अभिमान में बाप को भूलते हैं, फिर धक्के खाते रहते हैं और बहुत मीठा भी बनना चाहिए. ಎಲ್ಲ ಪರಿಶ್ರಮ ಪ್ರಯತ್ನ ಮಾಡಬೇಕಾಗಿರೋದು ಬಾಬೋರ ನೆನಪಲ್ಲೇ ಇರ್ಲಿಕ್ಕೆ. ದೇಹ ಅಭಿಮಾನದಲ್ಲಿ ಬಂದು ಬಾಬೋರನ್ನ ಮರ್ತು ಬಿಡ್ತೀರಿ. ಆಮೇಲೆ ಬುದ್ಧಿ ಅಲ್ದಾಡುತ್ತೆ. ಅಲ್ದಾಡೋ ಬುದ್ಧಿ ಪೆಟ್ಟು ತಿನ್ನುತ್ತೆ. ಮತ್ತೆ ಮಕ್ಕಳೇ ಬಹಳ ಮಧುರರಾಗಿರ್ಬೇಕು. ವಾತಾವರಣ ಬಿ ಮೀಠಾ, ವಾತಾವರಣನೂ ಈಗ ಮಧುರವಾಗಿದ್ದೀರಿ, ಮಧುರವಾಗಿ ವ್ಯವಹರಿಸ್ತೀರಿ, ಮಧುರವಾಗಿ ಮಾತಾಡ್ತೀರಿ ಅಂದ್ರೆ ವಾತಾವರಣದಲ್ಲೂ ಮಧುರತೆ ಬರುತ್ತೆ. ಅವ್ರ ಕೋಯಿ ಆವಾಜ್ ನಹಿ, ಇನ್ಯಾವುದೇ ಸೌಂಡ್ ಇಲ್ಲ. ಯಾರೇ ಬರ್ಲಿ, ಕೋಯಿ ಬಿ ಆಯೆ ದೇಕೆ ಬಾತ್ ಕಿತ್ನಿ ಮೀಠಿ ಕರ್ತೆ, ಬಹುತ್ ಸೈಲೆನ್ಸ್ ಹೋನಿ ಚಾಹಿಯೆ. ಯಾರೇ ನಿಮ್ಮನ್ನು ನೋಡಿದ್ರು ಇವರೆಷ್ಟು ಮಧುರವಾಗಿ ಮಾತಾಡ್ತಾರೆ,
ಅಥವಾ ಇವರೆಷ್ಟು ನಿಧಾನವಾಗಿ ಮಾತಾಡ್ತಾರೆ. ನಿಮ್ಮ ಮಾತು ಅವ್ರಿಗೆ ಹಂಗೆ ಅನಿಸ್ಬೇಕು, ಬಹಳ ಸೈಲೆನ್ಸಲ್ಲಿ ಇರಬೇಕು. ಕುಚ್ ಬಿ ಲಡ್ನಾ ಜಗಡ್ನಾ ನಹಿ, ಇಲ್ಲಿ ಬೈದಾಡೋದು, ಜಗಳ ಮಾಡೋದು, ಕೂಗಾಡೋದು ಇದೆಲ್ಲ ಮಾಡಬಾರ್ದು. ನೈತೋ ಜೈಸೆ ಬಾಪ್ ಟೀಚರ್ ಗುರು ತೀನೋ ಕಿ ನಿಂದಾ ಕರಾತೆ ಹೈ. ಚಲನೆ ವಲನೆ ಎಲ್ಲ ಈ ಥರ ಇದ್ದರೆ ಯಾರಾದರೂ ನೋಡಿದವರು ಇವರೇನು ಪರಮಾತ್ಮನ ಮಕ್ಕಳ, ಇವರಿಗೇನು ಪರಮಾತ್ಮ ಓದಿಸ್ತಾರ, ಎಷ್ಟೊಂದು ಬಾಬೋರ್ ಬಗ್ಗೆ ಬರುತ್ತಲ್ಲ. ಅಂದರೆ ತಂದೆ, ಶಿಕ್ಷಕ, ಗುರು ಇವರೆಲ್ಲರ ನಿಂದಕರಾಗ್ಬಿಡ್ತೀರ. ಚಲನೆ ಸರಿ ಇಲ್ಲ ಅಂದರೆ ನಿಂದಕರು. ಫಿರ್ ಪದವಿ ಬಹುತ್ ಕಮ್ ಪಾಯೆಂಗೆ. ಯಾರು ನನ್ನ ನಿಂದನೆಗೆ ನಿಮಿತ್ತ ಆಗ್ತಿರೋ ಅವರು ಬಹಳ ಕಡಿಮೆ ಪದವಿಯನ್ನು ಪಡ್ಕೋಬೇಕಾಗತ್ತೆ. ಬಚ್ಚೋं को अब समझ तो मिली है, बाबा कहते हम तुमको पढ़ाते हैं ऊंच पद पाने. ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ ಅಲ್ಲ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಮಕ್ಕಳಿಗೆ ಓದಿಸ್ತಾ ಇರೋದೇನಕ್ಕೆ, ನೀವು ಉನ್ನತ ಪದವಿಯನ್ನು ಪಡ್ಕೊಳ್ಳಿ ಅಂತ. ನೀವು ಓದಬೇಕು, ಜೊತೆಗೆ ಬೇರೆಯವರಿಗೂ ಓದಿಸ್ಬೇಕು. ಓದಿಸೋದು ಅಂದರೆ ಇಲ್ಲಿ ಓದಿದ್ದನ್ನು ಓದಿಸೋದು ಅಂದರೆ ಓದಕ್ಕೆ ಬರುತ್ತೆ, ಓದ್ಬಿಟ್ಟೆ ಬೇರೆಯವರಿಗೆ ಓದಿಸೋದನ್ನು ಹೇಳ್ಕೊಟ್ಟೆ ಅಂತಲ್ಲ. ನಾವೇ ಹೇಳ್ತಾರೆ, ಇಲ್ಲಿ ಓದಿಸೋದ್ರ ಅರ್ಥ ನೀವು ಧಾರಣೆ ಮಾಡಿಕೊಂಡು ಬೇರೆಯವರಿಗೂ ಮಾಡಿಸ್ಬೇಕು. ಖುದ್ ಭಿ ಸಮಜ್ ಸಕ್ತೆ ಹಮ್ ತೋ ಕೋಯಿ ಕೋ ಸುನಾತೆ ನೈ ತೋ ಕ್ಯಾ ಪದ್ ಪಾಯೆಂಗೆ. ನೀವೇ ನಿಮ್ಮನ್ನು ನೋಡ್ಕೊಳ್ಳಿ, ನಾನು ಯಾರಿಗೂ ಜ್ಞಾನ ಕೊಡಲಿಲ್ಲ, ಯಾವ ಆತ್ಮದ ಕಲ್ಯಾಣ ಮಾಡಲಿಲ್ಲ ಅಂದರೆ ನನ್ನ ಪದವಿ ಏನು ಸಿಗುತ್ತೆ ಅಂತ ನೀವೇ ನಿಮ್ಮನ್ನು ನೋಡ್ಕೊಳ್ಳಿ. ಪ್ರಜಾ ನೈ ಬನಾಯೆಂಗೆ ತೋ ಕ್ಯಾ ಬನೆಂಗೆ, ಯೋಗ ನಹಿ ಜ್ಞಾನ ನಹಿ फिर जरूर पड़े हुए के आगे ಬರೀ ಡೋನಿ ಪಡೆ. ಜ್ಞಾನ ಇಲ್ಲ, ಯೋಗ ಇಲ್ಲ, ಬಾಬೋರು ಹೇಳಿದಷ್ಟು ಇಲ್ಲ ಅಂದಮೇಲೆ ಅವಶ್ಯಕವಾಗಿ ಯಾರು ಈ ವಿದ್ಯೆನ ಚೆನ್ನಾಗಿ ಓದಿರ್ತಾರೆ, ಉನ್ನತ ಪದವಿ ಪಡ್ಕೊಳ್ತಾರೆ, ಅವ್ರ ಮುಂದೆ ಹೋಗಿ ನೀವು ತಲೆ ಬಾಗಬೇಕು. ದಾಸಿನೋ ಬೇರೆ ಏನೋ ಅಂತೂ ಹಾಗೆ ಅವ್ರ ಮುಂದೆ ತಲೆ ಬಾಗಬೇಕಾಗುತ್ತೆ. अपने को देखना चाहिए, इस समय नापास हुए कम पद पाया तो ಕಲ್ಪ ಕಲ್ಪಾಂತರ ಕಮ್ ಪದ್ ಹೋ ಜಾಯೇಗಾ. ನಿಮ್ಮನ್ನು ನೀವು ನೋಡ್ಕೋಬೇಕು. ಈ ಸಮಯದಲ್ಲಿ ನಾನೇನಾದರೂ ಈ ಸಂಗಮ್ ಯುಗದಲ್ಲಿ ಫೇಲ್ ಆಗ್ತೀನಿ ಅಂದರೆ ಈ ವಿದ್ಯೆಯಲ್ಲಿ ಕಮ್ಮಿ ಪದವಿ ಪಡ್ಕೋಬೇಕಾಗತ್ತೆ. ಕಮ್ಮಿ ಪದವಿನೂ ಇದು ಒಂದೇ ಸಲಕ್ಕೆ ಆಮೇಲೆ ಹೋಗಿ ದೊಡ್ಡ ಪದವಿ ಚೇಂಜ್ ಮಾಡ್ಕೊಳ್ತೀನಿ ಅನ್ನಕ್ಕೆ ಬರಲ್ಲ. ಇದು ಕಲ್ಪಾಂತರಕ್ಕೂ ಕಮ್ಮಿ ಪದವಿ ಆಗುತ್ತೆ. ಬಾಬಾ ಕಾ ಕಾಮ್ ಹೇ ಸಮಜಾನಾ, ನೈ ಸಮಜೆಂಗೆ ತೋ ಅಪ್ನಾ ಪದ ಭ್ರಷ್ಟ ಕರೆಂಗೆ. ಬಾಬೋರ್ ಕೆಲಸ ಎಲ್ಲ ತಿಳಿಸ್ಕೊಡೋದು, ಎಲ್ಲ ತಿಳುವಳಿಕೆ ಹೇಳೋದು. ನೀವು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಪದವಿ ನೀವೇ ಕಳ್ಕೊಳ್ತೀರಾ, ಪದವಿ ಭ್ರಷ್ಟರಾಗ್ತೀರಾ. कैसे किसको समझाना चाहिए वह भी बाबा समझाते रहते, जितना थोड़ा और आहिस्ते बोलेंगे उतना अच्छा है. ಯಾರಿಗೆ ಹೆಂಗೆ ತಿಳಿಸ್ಕೊಡ್ಬೇಕು ಅದನ್ನು ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಎಷ್ಟು ಕಡಿಮೆ, ಎಷ್ಟು ನಿಧಾನವಾಗಿ ಮಾತಾಡ್ತಿರೋ ಅಷ್ಟು ಒಳ್ಳೇದು. बाबा सर्विस करने वालों की महिमा भी करते हैं ना, बहुत अच्छी सर्विस करते तो बाबा की दिल पर चढ़ते हैं. ಬಾಬೋರು ಸರ್ವಿಸ್ ಮಾಡೋ ಮಕ್ಕಳದ್ದು ಮಹಿಮೆನೂ ಮಾಡ್ತಾರೆ. ಯಾರು ಬಹಳ ಚೆನ್ನಾಗಿ ಸರ್ವಿಸ್ ಮಾಡ್ತಾರೋ ಬಾಬೋರ ಹೃದಯದಲ್ಲೂ ಕುತ್ಕೊಳ್ತಾರವರು. ಸರ್ವಿಸ್ ಸೆ ಹಿ ದಿಲ್ ಪರ್ ಚಡೆಂಗೆನಾ, ಎಷ್ಟು ಸರ್ವಿಸ್ ಮಾಡ್ತೀರಿ ಅಷ್ಟು ಬಾಬೋರ ಹೃದಯದಲ್ಲಿ ಕುತ್ಕೊಳ್ತೀರಿ. ಬಾಬೋರ ಹೃದಯದಲ್ಲಿ ಸ್ಥಾನ ಅವರಿಗೆ ಯಾರು ಸರ್ವಿಸಬಲ್ ಮಕ್ಕಳು. ಯಾದ್ ಕಿ ಯಾತ್ರಾ ಭಿ ಜರೂರ್ ಚಾಹಿಯೆ ತಬ್ ಹಿ ಸತೋ ಪ್ರಧಾನ್ ಬನೆಂಗೆ, ಸಜಾ ಜಾಸ್ತಿ ಕಾಯೆಂಗೆ ತೋ ಪದ್ ಕಮ್ ಹೋ ಜಾಯೇಗಾ. ಬರೀ ಸರ್ವಿಸ್ ಅಲ್ಲ, ನೆನಪಿನ ಯಾತ್ರೆನೂ ಅವಶ್ಯಕವಾಗಬೇಕು. ಯಾಕೆಂದರೆ ನಿಜವಾದ ಸರ್ವಿಸ್ ಅಂದರೆ ಎಲ್ಲ ಬ್ಯಾಲೆನ್ಸಲ್ಲಿ ಇರುತ್ತೆ. ಬಾಬೋರ್ ನೆನಪಿಂದನೇ ನೀವು ಸತೋ ಪ್ರಧಾನರಾಗ್ತೀರಿ. ಶಿಕ್ಷೆ ಜಾಸ್ತಿ ಪಡೆದಿದ್ದಾದರೆ ಪದವಿ ಕಡಿಮೆ ಆಗುತ್ತೆ. पाप बसम नहीं होते तो सजा बहुत खानी पड़ती, पदवी कम हो जाता है. ಪಾಪ ಭಸ್ಮ ಮಾಡ್ಕೊಳ್ಳಿಲ್ಲ ಬಾಬೋರ್ ನೆನ್ಪು ಮಾಡಿ ಅಂದರೆ ಆವಾಗ ಶಿಕ್ಷೆ ಜಾಸ್ತಿ ಆಗುತ್ತೆ. ಶಿಕ್ಷೆ ಜಾಸ್ತಿ ಆಯಿತು, ಪದವಿ ಕಮ್ಮಿ ಆಗುತ್ತೆ. ಉಸ್ಕೋ ಘಾಟಾ ಕಹಾ ಜಾತಾ ಹೈ, ನಷ್ಟ ಆಯ್ತಲ್ಲ, ಪದವಿ ಕಮ್ಮಿ ಅಂದರೆ ನಷ್ಟ ಆಯಿತು. ಇದೂ ವ್ಯಾಪಾರ ಅಲ್ವಾ. ಘಾಟೆ ಮೇ ನಹಿ ಜಾನಾ ಚಾಹಿಯೆ, ದೈವಿ ಗುಣ ಧಾರಣ ಕರೋ ಊಂಚ್ ಬನ್ನಾ ಚಾಹಿಯೆ. ಇದು ವ್ಯಾಪಾರ. ನಷ್ಟ ಮಾಡ್ಕೊಳ್ಬಾರ್ದಲ್ಲ. ವ್ಯಾಪಾರ ಅಂದರೆ ಲಾಭ ಗಳಿಸೋಕ್ಕೋಸ್ಕರನೇ ಅಲ್ವಾ ಮಾಡೋದು. ನಷ್ಟ ಮಾಡ್ಕೋಬಾರ್ದು. ಇದಕ್ಕೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ.
ಉನ್ನತವಾಗಿನೂ ಆಗ್ಬೇಕು. ನೋಡಿ ಎಲ್ಲಾ ಸಬ್ಜೆಕ್ಟು ಬಂತಲ್ಲ. ಒಂದು ಸರ್ವಿಸಬಲ್ ಮಕ್ಕಳಿಗೆ ಬಾಬು ಹೃದಯದಲ್ಲಿ ಸ್ಥಾನ ಇದೆ. ಮತ್ತೆ ನೆನಪಿನ ಯಾತ್ರೆಯಿಂದನೇ ಸತೋ ಪ್ರಧಾನ ಆಗ್ತೀರಿ. ಮತ್ತೆ ದೈವಿ ಗುಣದ ಧಾರಣೆನೂ ಬೇಕು. बाबा उन्नति के लिए किस्म किस्म की बातें सुनाते हैं. अब जो करेंगे सो पाएंगे. ಬಾಬಾ ನಿಮ್ಮ ಉನ್ನತಿಗೋಸ್ಕರ ಎಷ್ಟು ಭಿನ್ನ ಭಿನ್ನ ವಿಧಾನಗಳಲ್ಲಿ ಎಲ್ಲ ಮಾತನ್ನು ತಿಳಿಸ್ಕೊಡ್ತಾರೆ. ಈಗ ಫೈನಲ್ ಆಗಿ ಏನ್ ಹೇಳ್ಬೇಕಾಗುತ್ತೆ? ಯಾರು ಮಾಡ್ತೀರಾ ಅವ್ರು ಪಡ್ಕೊಳ್ತೀರಾ ಅಷ್ಟೇನೆ. ಎಷ್ಟು ಹೇಳಕ್ಕಾಗುತ್ತೆ? ತುಮ್ಕೋ ಪರಿಸ್ಥಾನಿ ಬನ್ನ ಹೇ, ಗುಣ ಬಿ ಐಸೆ ಧಾರಣ ಕರ್ನೆ ಹೇ. ನೀವು ಪರಿಸ್ಥಾನಿಗಳಾಗ್ಬೇಕು, ದೇವತೆಗಳಾಗ್ಬೇಕು ಅಂದ್ರೆ ನಿಮ್ಮಲ್ಲಿ ಗುಣಗಳ ಧಾರಣೆನೂ ಅಷ್ಟೇ ಇರ್ಬೇಕಾಗತ್ತೆ. ಅಚ್ಚ, ಮಧುರವಾದ ಅಗಲಿ ಸಿಕ್ಕಿರೋ ಮಕ್ಕಳಿಗೆ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेಗೋಸ್ಕರ ಮುಖ್ಯ सारांश. किसी से भी बहुत नम्रता और धीरे से बातचीत करनी. ಯಾರ ಹತ್ರನೇ ಮಾತಾಡ್ತೀರಾ ಬಹಳ ನಮ್ರತೆಯಿಂದ ಮತ್ತೆ ನಿಧಾನವಾಗಿ ಮಾತಾಡಬೇಕು. ಬೋಲ್ ಚಾಲ್ ಬಹುತ್ ಮೀಠಾ. ನಿಮ್ಮ ಮಾತು, ನಡೆ, ನುಡಿ ಎಲ್ಲವೂ ಬಹಳ ಮಧುರವಾಗಿರ್ಬೇಕು. ಯಾವ ತರ ಮಧುರವಾಗಿರ್ಬೇಕು? ಸೈಲೆನ್ಸ್ ಕಾ ವಾತಾವರಣ. ಇಲ್ಲಿ ಎಷ್ಟೊಂದು ಸೈಲೆನ್ಸ್ ಇದೆ ಅಂತ ಅನಿಸ್ಬೇಕು. ಕೋಯಿ ಬಿ ಆವಾಜ್ ನ, ಯಾವುದೇ ತರಹದ ಶಬ್ದ ಇರಬಾರ್ದು. ಆವಾಗ ಸರ್ವಿಸ್ ಅಲ್ಲಿ ಸಫಲತೆ ಸಿಗುತ್ತೆ. ನೋಡಿ ಇಷ್ಟೆಲ್ಲ ಧಾರಣೆಗಳು ಬೇಕು. ಬಹಳ ನಮ್ರತೆಯಿಂದ ನಿಧಾನವಾಗಿ ಮಾತಾಡಿ, ನಿಮ್ಮ ಚಲನೆ ವಲನೆ ಮಾತು ಬಹಳ ಮಧುರವಾಗಿರ್ಬೇಕು. ಸೈಲೆನ್ಸಿನ ವಾತಾವರಣ ಇರ್ಬೇಕು. ಏಕೆಂದ್ರೆ ವಾತಾವರಣದಲ್ಲಿ ನಮ್ಮ ಮಾತು, ಚಲನೆ ವಲನೆ ಏನಿದೆ ಅದರಂತೆ ವಾತಾವರಣ. ಸೈಲೆನ್ಸಿನ ವಾತಾವರಣ ಇರಲಿ, ಯಾವುದೇ ಶಬ್ದ ಇರಬಾರ್ದು. ಆವಾಗ ಸರ್ವಿಸಿನ ಸಫಲತೆ ಆಗುತ್ತೆ. ಎರಡನೇದು, ಸತ್ಯ ಪ್ರಿಯತಮಿಯರಾಗಿ ಒಬ್ಬ ಪ್ರಿಯತಮನನ್ನು ಮಾತ್ರ ನೆನಪು ಮಾಡಿ. ಬಾಬೋರ್ ನೆನಪು ಮಾಡೋ ಸಮಯದಲ್ಲಿ ಎಂದು ಕಣ್ಣು ಮುಚ್ಕೊಂಡು ತಲೆ ತಗ್ಸ್ಕೊಂಡು ಕೂತ್ಕೋಬಾರ್ದು. ಕಣ್ಣು ಮುಚ್ಕೊಂಡು ತಲೆ ತಗ್ಸ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಇದ್ಯಾವುದು ಕೂತ್ಕೊಳ್ಳೋ ರೀತಿ ಅಲ್ಲ ಇದು. ದೇಹಿ ಅಭಿಮಾನಿಗಳಾಗಿರ್ಬೇಕು. ಬುದ್ಧಿ ಏಕಾಗ್ರತೆ ಇದೆ ಅಂದ್ರೆ ಅದೆಲ್ಲದೂ ಇರುತ್ತೆ. ಏಕಾಗ್ರತೆ ಕಡಿಮೆ ಆಯ್ತು ಅಂದ್ರೆ ದೇಹದ ಏಕಾಗ್ರತೆಯಲ್ಲೂ ವ್ಯತ್ಯಾಸ ಆಗುತ್ತೆ. ಬಾಬೋರನ್ನ ನೋಡಕ್ ಬಂದ್ಬಿಟ್ಟು ಬಾಬೋರ್ ದೃಷ್ಟಿ ಕೊಡ್ತಾರೆ. ಟೀಚರ್ ದೃಷ್ಟಿ ನಮ್ಮ ಮೇಲಿರುತ್ತೆ. ನಾವು ಕಣ್ಮುಚ್ಕೊಂಡು ತಲೆ ತಗ್ಸ್ಕೊಂಡು ಕೂತ್ಕೊಂಡ್ರೆ ಯಾರನ್ನ ನೋಡ್ಲಿ ಅಂತ ಕೇಳ್ತಾರೆ ಬಾಬೋರ್. ಇವತ್ತಿನ ವರದಾನ, सर्व खजानों को स्व के प्रति और औरों के प्रति यूज करने वाले अखंड महादानी भव. ಸರ್ವ ಖಜಾನೆಗಳನ್ನು ಸ್ವಯಂ ಪ್ರತಿ ಹಾಗೂ ಅನ್ಯರ ಪ್ರತಿ ಯೂಸ್ ಮಾಡುವಂಥವರೇ ಅಖಂಡ ಮಹಾದಾನಿಗಳು. ಸರ್ವ ಖಜಾನೆಗಳು, ಎಲ್ಲ ಖಜಾನೆಗಳನ್ನ ತನ್ನ ಉನ್ನತಿಗೆ, ಬೇರೆಯವರ ಉನ್ನತಿಗೆ ಉಪಯೋಗಿಸೋರೆ ಅಖಂಡ ಮಹಾದಾನಿಗಳು. जैसे बाप का भंडारा सदा चलता रहता, रोज देते, ऐसे आपको भी अखंड लंगर चलता रहे, क्योंकि आपके पास ज्ञान का, शक्तियों का, खुशियों का भरपूर भंडारा है. ಹೇಗೆ ಬಾಬೋರ ಭಂಡಾರ ಸದಾ ನಿರಂತರವಾಗಿ ನಡೀತಾ ಇರುತ್ತೆ. ಪ್ರತಿದಿನ ಬಾಬೋರ್ ಕೊಡ್ತಾ ಹೋಗ್ತಾರೆ. ಹಾಗೆ ನಿಮ್ಮದು ಅಖಂಡವಾದ ದಾನ ನಡೀತಾ ಇರಲಿ. ಯಾಕೆಂದ್ರೆ ನಿಮ್ಮ ಹತ್ರನೂ ಎಲ್ಲ ಇದೆ. ಬಾಬೋರ ಹತ್ರ ಏನೆಲ್ಲ ಇದೆ ಅದೆಲ್ಲ ನಿಮ್ಮ ಹತ್ರನೂ ಇದೆ. ಜ್ಞಾನ, ಶಕ್ತಿ, ಖುಷಿ, ಭರ್ಪೂರ್ ಭಂಡಾರ ಇದೆ. ಇಸೆ ಸಾತ್ ಮೇ ರಖನೆ ವ ಯೂಸ್ ಕರ್ನೆ ಮೇ ಕೋಯಿ ಭಿ ಕತ್ರಾ ನಹಿ. ಇವೆಲ್ಲ ಸಂಪತ್ತನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ಆಗ್ಲಿ ಅಥವಾ ಉಪಯೋಗಿಸಿದ್ರಾಗ್ಲಿ ಇದರಲ್ಲಿ ಏನೂ ನಷ್ಟ ಇಲ್ಲ, ಇದರಲ್ಲಿ ಏನೋ ಆಪತ್ತಿಲ್ಲ. ಇದರಲ್ಲಿ ನೋಡಿ, ಮನುಷ್ಯರ ಹತ್ರ ಸ್ವಲ್ಪ ಹಣ ಇರ್ಲಿ, ಚಿನ್ನ ಇರ್ಲಿ, ಮತ್ತೊಂದಿರ್ಲಿ, ಆಪತ್ತಿರುತ್ತೆ. ಇಲ್ಲಿ ನೀವೆಷ್ಟು ಖಜಾನೆ ಇಟ್ಕೊಂಡ್ರು ಉಪಯೋಗಿಸಿದ್ರು ಇದರಲ್ಲಿ ಯಾವುದೇ ಆಪತ್ತಿಲ್ಲ. ಏ ಭಂಡಾರ ಕುಲಾ ಹೋಗ ಚೋರ್ ನಹಿ ಆಯ್ಗ. ಈ ಭಂಡಾರ ನೀವು ತೆರೆದೇ ಇಟ್ಟಿದ್ರು ಇದಕ್ಕೆ ಯಾವ ಕಳ್ಳನೂ ಬರೋದಿಲ್ಲ.
ಬಂದ್ ರखेंगे तो ಚೋರ್ ಆ ಜಾಯೆಂगे. ಇದನ್ನ ನೀವು ಮುಚ್ಚಿಟ್ಕೊಂಡ್ರೆ ಕಳ್ಳ ಬರ್ತಾನೆ. ಅಂದ್ರೆ ಎಲ್ಲ ವೇಸ್ಟ್ ಆಗುತ್ತೆ. ನೀವು ಕೊಟ್ಟಷ್ಟು ತೆರೆದಷ್ಟು ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ. ನೀವು ಯಾರಿಗೂ ಕೊಡ್ಲೇ ಇಲ್ಲ ಅಂದ್ರೆ ಅರ್ಥ ಏನು? ಬಚ್ಚಿಟ್ಕೊಂಡಂಗ ಆಯ್ತು. ಅಂದ್ರೆ ನಾವು ಹೇಳ್ತಾರೆ ಮಾಯೆ ಕಳ್ಳ ತಗೊಂಡು ಹೋಗ್ಬಿಡ್ತಾನೆ. इसीलिए रोज अपने मिले हुए खजानों को देखो और स्व के प्रति औरों के प्रति यूज करो, ಅಖಂಡ ಮಹಾದಾನಿ ಬನ್ ಜಾಯೆಂಗೆ. ನಾವು ಹೇಳ್ತಾರೆ ಆದ್ದರಿಂದ ಪ್ರತಿದಿನ ನಿಮ್ಗೆ ಸಿಕ್ಕಿದಂತಹ ಖಜಾನೆಗಳನ್ನ ನೋಡಿ ಅದು ತನ್ನ ಪ್ರತಿ ಇಲ್ಲ ಅನ್ಯ ಆತ್ಮಗಳ ಪ್ರತಿ ಉಪಯೋಗಿಸಿ ಅಖಂಡ ಮಹಾದಾನಿಗಳಾಗ್ತೀರಿ. ಅಂದ್ರೆ ಎಷ್ಟು ಉಪಯೋಗಿಸ್ತೀರಿ ಅಷ್ಟು ಇದು ಸಫಲ ಆಗುತ್ತೆ. ಬಂದ್ ಮಾಡ್ಕೊಂಡ್ರೆ ಮಾಯೆ ಕಳ್ಳ ಉಪಯೋಗಕ್ಕಿಲ್ಲ ಇವರಿಗೆ ಅಂತ ತಗೊಂಡೋಗ್ಬಿಡ್ತಾನೆ. ಅದಕ್ಕೋಸ್ಕರ ಹೇಗೆ ಬಾಬೋರ್ ಭಂಡಾರ ಸದಾ ಕೊಡ್ತಾ ಇರ್ತಾರೆ ಹಾಗೆ ನಿಮ್ ಭಂಡಾರನೂ ಭರ್ಪೂರಿದೆ, ನೀವು ಕೊಡ್ತಾ ಹೋಗಿ. ಇದ್ರಲ್ಲಿ ಏನು ಆಪತ್ತಿಲ್ಲ. ಇದೆಷ್ಟಿಟ್ಕೊಂಡ್ರು ಇದಕ್ಕೇನು ಆಪತ್ತು ಇಲ್ಲ. ಇದಕ್ಕೆ ಯಾವುದು ಭಯ ಪಟ್ಕೊಳ್ಳೋ ಮಾತಿಲ್ಲ. ಭಂಡಾರ ತೆರೆದಿರ್ಲಿ, ಕೊಡ್ತಾ ಹೋಗಿ. ನಿಮ್ಗಾದ್ರೂ ಉಪಯೋಗಿಸಿ, ಇಲ್ಲ ಬೇರೆ ಆತ್ಮಗಳಿಗಾದ್ರೂ ಇದನ್ನ ಉಪಯೋಗಿಸಿ ಅಖಂಡ ಮಹಾದಾನಿಗಳಾಗಿ. ಸ್ಲೋಗನ್ सुने हुए को मनन करो, मनन करने से ही ಶಕ್ತಿಶಾಲಿ ಬನೆಂಗೆ. ಏನ್ ಕೇಳಿದಿರಿ ಅದನ್ನ ಮನನ ಮಾಡಿ, ಚಿಂತನೆ ಮಾಡಿ. ಮನನ ಮಾಡೋದ್ರಲ್ಲೇ ನೀವು ಶಕ್ತಿಶಾಲಿ ಆಗ್ತೀರಿ. ಬರೀ ಜ್ಞಾನ ನಾನು ಕೇಳದೆ ಬಿಟ್ಟೆ ಅಂದ್ರೆ ಅದರಲ್ಲಿ ಶಕ್ತಿ ಇಲ್ಲ. ಈಗ ಊಟ ಮಾಡಿ ಜೀರ್ಣ ಆದ್ರೆ ತಾನೇ ಶಕ್ತಿ ಆಗುತ್ತೆ. ಬೆಳಗ್ಗೆ ವಾಣಿ ಕೇಳದೆ ಆಮೇಲೆ ಇಡೀ ದಿನ ಮರ್ತೆ ಬಿಟ್ಟೆ ಅಂದ್ರೆ ಹೆಂಗ್ ಶಕ್ತಿ ಬರುತ್ತೆ? ಬುದ್ಧಿಗೆ ವಿಚಾರ ಬರ್ಬೇಕದು. ಮತನ ಮಾಡಿ, ಆವಾಗ ನೀವು ಶಕ್ತಿಶಾಲಿ ಆಗ್ತೀರಿ, ಮನಸ್ಸು ಶಕ್ತಿಶಾಲಿ ಆಗುತ್ತೆ. ಅವ್ಯಕ್ತ ಇಶಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿ. ಸೇವಾ और ಸ್ಥಿತಿ ಏನೇನ್ ಕಂಬೈಂಡು? ಸೇವಾ और ಸ್ಥಿತಿ, बाप और आप, एक कंबाइंड स्थिति कंबाइंड सेवा करो तो सदा फरिश्ते स्वरूप का अनुभव करेंगे. ಸೇವೆ ಮತ್ತು ಸ್ಥಿತಿ ಕಂಬೈಂಡ್ ಆಗಿರ್ಬೇಕು. ನಾನು ಬಾಬಾ ಕಂಬೈಂಡ್. ಈ ಕಂಬೈಂಡ್ ಸ್ಥಿತಿಯಿಂದ ಕಂಬೈಂಡ್ ಸೇವೆ ಮಾಡಿ ಸದಾ ಫರಿಷ್ಠ ಸ್ವರೂಪದ ಅನುಭವ ಆಗುತ್ತೆ. ಸದಾ ಬಾಪ್ ಕೆ ಸಾಥ್ ಭಿ ಅವ್ರ ಸಾಥಿ ಭಿ ಡಬಲ್ ಅನುಭವ ಕರು. ಬಾಬಾ ಹೇಳ್ತಾರೆ ಸದಾ ಬಾಬೋರ ಜೊತೆ ಮತ್ತು ಜೊತೆಗಾರ. ಜೊತೆಗಾರ ಜೀವನ ಸಂಗಾತಿ, ಜೊತೆ ಈ ಸ್ನೇಹಿತರು ಇವರೆಲ್ಲ ಜೊತೆ, ಸಂಬಂಧಗಳು ಇವೆಲ್ಲ ಜೊತೆ. ಆದ್ರೆ ಜೀವನ ಸಂಗಾತಿ ಸದಾ ಜೊತೆಗಾರರು. ಹೀಗೆ ಡಬಲ್ ಅನುಭವ ಮಾಡಿ, ಬಾಬೋರ ಜೊತೆನೂ ಅನುಭವ ಮಾಡಿ, ಜೊತೆಗಾರನ ಅನುಭವನೂ ಮಾಡಿ. ಸ್ವಕಿ ಲಗನ್ ಮೇ ಸದಾ ಸಾಥ್ ಕಾ ಅನುಭವ ಕರೋ ಅವ್ರ ಸೇವಾ ಮೇ ಸದಾ ಸಾಥಿ ಕಾ ಅನುಭವ ಕರೋ. ನೋಡಿ, ಎಲ್ಲಿ ಸಾಥ್ ಎಲ್ಲಿ ಸಾಥಿ. ಸ್ವಯಂನ ಲಗನಲ್ಲಿ ಸದಾ ಜೊತೆಯ ಅನುಭವ ಮಾಡಿ, ಸೇವೆಯಲ್ಲಿ ಸದಾ ಜೊತೆಗಾರನ ಅನುಭವ ಮಾಡಿ. ಸೇವೆ ಮಾಡ್ತೀರಿ, ಅಯ್ಯೋ ಒಬ್ಬರೇ ಮಾಡ್ಬೇಕು, ಇಷ್ಟು ಮಾಡ್ಬೇಕು ಎಲ್ಲ ಅನ್ಸ್ತದಲ್ಲ. ಬಾಬೋರ್ನ ಸದಾ ಜೊತೆಗಾರನನ್ನಾಗಿ ಅನುಭವ ಮಾಡಿ ಸೇವೆಯಲ್ಲಿ. ಮತ್ತೆ ಸ್ವಯಂನ ಲಗನಲ್ಲಿ ಬಾಬೋರ ಜೊತೆಯ ಅನುಭವ ಮಾಡಿ, ಬಾಬೋರ ಪ್ರೀತಿಯಲ್ಲಿ ಜೊತೆಯ ಅನುಭವ ಮಾಡಿ. ಅಂತೂ ಕಂಬೈಂಡ್ ಸ್ಥಿತಿ, ಸೇವೆ ಸ್ಥಿತಿ ಕಂಬೈಂಡ್ ಆಗಿರ್ಲಿ. ನಾನು ಬಾಬಾ ಕಂಬೈಂಡ್, ಶಿವಶಕ್ತಿ ಕಂಬೈಂಡ್ ಸ್ವರೂಪ. ಇದರಿಂದ ನಿಮ್ಗೆ ಫರಿಷ್ಠ ಸ್ಥಿತಿಯ ಅನುಭವ ಆಗುತ್ತೆ. ಸಾಥ್ ಅವ್ರ ಸಾಥ್, ಇದೆರಡೂ ಸ್ಥಿತಿಯನ್ನ ಅನುಭವ ಮಾಡಿ. ನೋಡಿ, ಇಡೀ ಮುರಳಿ ಬಾಬೋರ್ದು ಧಾರಣಾಯುಕ್ತ ಮುರಳಿ. ಎಲ್ಲದಕ್ಕಿಂತ ಒಳ್ಳೆ ದೈವಿ ಗುಣ ಶಾಂತವಾಗಿರೋದು. ಜಾಸ್ತಿ ಶಬ್ದದಲ್ಲಿ ಬರಬೇಡಿ, ಮಧುರವಾಗಿ ಮಾತಾಡಿ. ಈಗ ನಿಮ್ಮ ಮಕ್ಕಳು ಶಬ್ದದಿಂದ ಮೂವಿಗೆ ಹೋಗ್ಬೇಕು, ಮೂವಿಯಿಂದ ಸೈಲೆನ್ಸಿಗೆ ಹೋಗ್ಬೇಕು. ಆದ್ದರಿಂದ ಜಾಸ್ತಿ ಶಬ್ದದಲ್ಲಿ ಬರಬೇಡಿ. ಎಲ್ಲ ದೈವಿ ಗುಣ ಯಾವಾಗ ಬರುತ್ತೆ? ಪವಿತ್ರತೆ ಇದ್ರೆ ಎಲ್ಲ ದೈವಿ ಗುಣಗಳು ಬರುತ್ತೆ. ಬಾಬಾ ಹೇಳ್ತಾರೆ ಪವಿತ್ರತೆನೇ ಮೂಲ ಆಧಾರ ಆಗಿದೆ. ಟೋಟಲ್ ಬಾಬಾ ಹೇಳೋದು ಸೇವೆಯ ಸಫಲತೆ ಇರೋದನ್ನು ನಿಮ್ಮ ಧಾರಣೆ ಮೇಲೆ. ಎಷ್ಟು ಕಡಿಮೆ ಮಾತಾಡ್ತೀರಿ, ನಿಧಾನವಾಗಿ ಮಾತಾಡ್ತೀರಿ, ನಿಮ್ಮ ಮಾತು ಚಲನೆ ಎಷ್ಟು ದೈವಿ ಗುಣದಿಂದ ಕೂಡಿರುತ್ತೆ, ಶಾಂತಿಯ ವಾತಾವರಣ ಇರುತ್ತೆ. ಬಾಬಾ ಹೇಳ್ತಾರೆ ಸೇವೆನೂ ಅವಾಗಲೇ ಸಫಲ ಆಗುತ್ತೆ. ಓಂ ಶಾಂತಿ.